Hi, hello everybody. This is Sumana B, Assistant Professor of Sociology on Samarth Bharat YouTube channel. So ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಮೊದಲನೇದಾಗಿ ತುಂಬಾ ಮಂದಿ ನೀವು ಕೇಳ್ತಾ ಇದ್ದೀರಾ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿಬಿಟ್ಟು. ಡೆಫಿನೆಟ್ಲಿ ಜುಲೈ 1st ಇಂದ 15th ವರೆಗಿನ ವಿಡಿಯೋಸ್ಗಳು ರೆಡಿ ಆಗಿದೆ. ಇನ್ನೊಂದೆರಡು ದಿವಸಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ರಿಲೇಟೆಡ್ ಟು ಹಿಂದೂ ಅನಾಲಿಸಿಸ್ ಮತ್ತು ಅದಕ್ಕೆ ಸಂಬಂಧಿಸಿದ MCQs. ಅದರ ನಡುವೆ ನಂಗೆ ಅನಿಸಿತು ಇವಾಗ SDA ಪರೀಕ್ಷೆ, PSI ಪರೀಕ್ಷೆ ಹಾಗೂ ತುಂಬ ಇಂತಹ ಕಾಂಪಿಟೇಟಿವ್ ಪರೀಕ್ಷೆಗಳಿರುವ ಕಾರಣ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಮಟ್ಟಿನಲ್ಲಿ ಈ ಸಾಮಾನ್ಯ ಜ್ಞಾನ ಮತ್ತು GKಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾನು ವಿಡಿಯೋಸ್ಗಳ ಮೂಲಕ ನಿಮಗೆ ತೋರಿಸಿದರೆ ಇಟ್ ವಿಲ್ ಹೆಲ್ಪ್ ಯು ಅಂತ ಹೇಳುವಂಥ ಒಂದು ದೃಷ್ಟಿಕೋನದಲ್ಲಿ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಸೊ ಡೆಫಿನೆಟ್ಲಿ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಇದು ಇವತ್ತಿನ ಮೊದಲನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಾರಿನ್ ಟ್ರಾವೆಲರ್ಸ್ elaborately discussed about diamonds and diamond mines in India? ಸೊ ಭಾರತದ ವಜ್ರಗಳು ಮತ್ತು ವಜ್ರ ಗಣಿಗಳ ಬಗ್ಗೆ ಈ ಕೆಳಗಿನ ಯಾವ ವಿದೇಶಿ ಪ್ರಯಾಣಿಕರು ಅಥವಾ ವಿದೇಶಿಗರು ವಿಸ್ತಾರವಾಗಿ ಅದನ್ನು ಚರ್ಚಿಸಿದ್ದಾರೆ ತಮ್ಮ ಕೃತಿಯಲ್ಲಿ? ಸೊ ಆಪ್ಷನ್ಸ್ ಇಲ್ಲಿದೆ. ಸೊ ಇಲ್ಲಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್, ಜೀನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯರ್ ಅಂತ ಹೇಳಿಬಿಟ್ಟು. ಸೊ ಟ್ಯಾವರ್ನಿಯರ್ ಅಂತ ಹೇಳುವಂಥ ಹೆಸರು ಕೇಳುವಾಗ ನಿಮಗೆಲ್ಲರಿಗೂ ಬ್ಲೂ ಡೈಮಂಡ್ ಅಥವಾ ನೀಲಿ ವಜ್ರದ ಬಗ್ಗೆ ನಿಮಗೆ ಹೆಚ್ಚಾಗಿ ಕಥೆಯಲ್ಲಿ ಅಥವಾ ಕಥೆಯಲ್ಲಿ ಅಲ್ಲ, ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ನೀವು ಕೇಳಿರ್ಬೋದು. ಸೊ ಬೇಸಿಕಲಿ ಜೀನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯರ್ ಅಂತ ಹೇಳಿದರೆ ಅವರೊಬ್ಬರು ಫ್ರೆಂಚ್ ಎಕ್ಸ್ಪ್ಲೋರರ್. ಆ್ಯಂಡ್ ಬೇಸಿಕಲಿ ಅವರಿಗೆ ಈ ಒಂದು ವಜ್ರ, ವೈಡೂರ್ಯ ಮತ್ತು ಹರಳುಗಳ ಮೇಲೆ ಬಹಳಷ್ಟು ಒಂದು ವ್ಯಾಮೋಹ ಮತ್ತು ಅದರ ಬಗ್ಗೆ, ಅದರ ನಿಕ್ಷೇಪಗಳ ಬಗ್ಗೆ ತಿಳಿಯುವಂಥ ಒಂದು ಕುತೂಹಲ ಇವರಿಗೆ ಬಹಳಷ್ಟಿತ್ತು. ಸೊ ಹಾಗಾಗಿ ಇವರು ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸರಿಸುಮಾರು 1676ರಲ್ಲಿ ಇವರು ತಮ್ಮ ಭಾರತದ ಭೇಟಿಗೆ ಸಂಬಂಧಿಸಿದಾಗೆ ಸರಿಸುಮಾರು ಆ ಎಲ್ಲ ಅನುಭವಗಳನ್ನು, ಅಂದರೆ ಬರೀ ಭೇಟಿ ನೀಡಿದ್ದು ಕೇವಲ ಹರಳುಗಳ ವ್ಯಾಪಾರಕ್ಕೋಸ್ಕರ ಮಾತ್ರ ಅಲ್ಲ, ಆ ಹರಳುಗಳ ನಿಕ್ಷೇಪಗಳಿಂದ ಹಿಡಿದು ಅದು ಎಲ್ಲಿ ದೊರಕ್ತವೆ, ಸೊ ಇವೆಲ್ಲವನ್ನು ಕೂಡ ಅವರು ತಮ್ಮ ಪುಸ್ತಕದಲ್ಲಿ ಅವರದನ್ನು 6 Voyages of ಜಾನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯರ್ ಅಂತ ಹೇಳುವಂಥ ತಮ್ಮ ಕೃತಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ರತ್ನಗಳ ಬಗ್ಗೆ, ವಜ್ರಗಳ ಬಗ್ಗೆ ಮೊದಲನೇ ಬಾರಿಗೆ ಒಬ್ಬ ವಿದೇಶಿ ಪ್ರವಾಸಿಗರು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಂತ ಹೇಳಿದರೆ ದ ಕ್ರೆಡಿಟ್ ಗೋಸ್ ಟು ಜೀನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯರ್. ಈಗ ಎರಡನೇ ಪ್ರಶ್ನೆ. ಯಾವ ಶಾಸ್ತ್ರೀಯ ನೃತ್ಯಗಳಲ್ಲಿ ನರ್ತಕರು ಅಥವಾ ಅದನ್ನು ದ ಡಾನ್ಸರ್ಸ್ ಕಣಕಾಲುಗಳನ್ನು ಧರಿಸುವುದಿಲ್ಲ ಅಥವಾ ದೇ ಡು ನಾಟ್ ವೇರ್ ದ ಆಂಕಲ್ ಬೆಲ್ಸ್ ಅಥವಾ ಆಂಕ್ಲೆಟ್ಸ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಸೊ ಈ 4 ಶಾಸ್ತ್ರೀಯ ಒಂದು ನೃತ್ಯ ಪ್ರಕಾರಗಳಲ್ಲಿ ಯಾವುದರಲ್ಲಿ ನೃತ್ಯಗಾರರು ಆಂಕಲ್ ಬೆಲ್ಸನ್ನು ಹಾಕುವುದಿಲ್ಲ? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಮಣಿಪುರಿ. ಯಾಕಂದರೆ ಮಣಿಪುರಿ ಅಂತ ಹೇಳುವಾಗ ಇದು ನಮ್ಮ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದಾಗಿದ್ದು ಇದು ಹೆಚ್ಚಾಗಿ ತುಂಬ ಸ್ಲೋ ಮೂಮೆಂಟ್ಸ್ಗಳನ್ನು ಒಳಗೊಂಡಿರುವಂಥ ಒಂದು ನೃತ್ಯ ಪ್ರಕಾರ. ಓಕೆ, ಸೊ ದ ಪ್ರಿನ್ಸಿಪಲ್ ಪರ್ಫಾರ್ಮರ್ಸ್ ಆರ್ ದ ಮಾಯಬಾಸ್ ಆರ್ ದ ಮೈಬೀಸ್ ಹೂ ರೀಎನಾಕ್ಟ್ ದ ಟೈಮ್ ಆಫ್ ದ ಕ್ರಿಯೇಷನ್ ಆಫ್ ದ ವರ್ಲ್ಡ್, and the male dancers play the pang and the kartal while dancing, and the dancers do not wear ankle bells to stamp out the rhythms in a theatrical display as this interferes with their delicate body movements. So ಈ ಚಿತ್ರ ನಿಮಗೆ ನೋಡಿದರೆ ಗೊತ್ತಾಗ್ಬೋದು. ಸೊ ಈ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರ, ಮಣಿಪುರಿ ಶಾಸ್ತ್ರೀಯ ನೃತ್ಯ ಪ್ರಕಾರ ಏನಿದೆ, ಮಣಿಪುರಕ್ಕೆ ಸೀಮಿತವಾಗಿರುವಂಥ, ಅಂದರೆ ಸೀಮಿತ ಅಂದರೆ ಅಲ್ಲಿಯ ಒಂದು ವಿಶೇಷವಾಗಿರುವಂಥ ಒಂದು ನೃತ್ಯ ಪ್ರಕಾರ. ಸೊ ಇದರ ಡಾನ್ಸ್ಗಳನ್ನೆಲ್ಲ ನೀವು ಟಿವಿಗಳಲ್ಲಿ ಅಥವಾ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು. ಇತರ ಶಾಸ್ತ್ರೀಯ ನೃತ್ಯಗಳಿಗೆಲ್ಲ ಹೋಲಿಸಿದರೆ ಈ ಡಾನ್ಸ್ ಇದೆಯಲ್ಲ, ಇದರದ್ದು ಬಹಳಷ್ಟು ಒಂಥರ ಸ್ಲೋ ಮೂಮೆಂಟ್ಸ್, ಸ್ಲೋ ಸಟಲ್ ಮೂಮೆಂಟ್ಸ್ ಅಂತ ನಾವು ಹೇಳುವಂಥದ್ದು. ಸೊ ಹಾಗಾಗಿ ಈ ನೃತ್ಯ ಪ್ರಕಾರಗಳಲ್ಲಿ ಅವರು ಕಣಕಾಲುಗಳು ಅಥವಾ ಗೆಜ್ಜೆಯನ್ನು ಅವರು ಅಥವಾ ಆಂಕಲ್ ಬೆಲ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ಅವರು ಧರಿಸ್ಕೊಳ್ಳೋದಿಲ್ಲ. ಕ್ವೆಶ್ಚನ್ ನಂಬರ್ 3, ಇದು ಬಯಾಲಜಿಗೆ ಈ ಕೆಳಗಿನ ಹೃದಯದ ಪದರಗಳಲ್ಲಿ ಯಾವುದು ಅತಿ ದಪ್ಪವಾದ ಪದರವಾಗಿದೆ? ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಥಿಕ್ಕೆಸ್ಟ್ ವಾಲ್ ಇನ್ ದ ಚೇಂಬರ್ಸ್ ಆಫ್ ದಿ ಹಾರ್ಟ್? ಸೊ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ಏಟ್ರಿಯಂ, ಲೆಫ್ಟ್ ಏಟ್ರಿಯಂ ಅಂತ ಇದೆ. ಸೊ ಇದು ಹೈಸ್ಕೂಲ್ಗಳೆಲ್ಲ ಇದನ್ನು ಬೇಸಿಕ್ ಆಗಿ ನಾವು ಕಲ್ತಿರ್ತೇವೆ, ದ 4 ಚೇಂಬರ್ಸ್ ಆಫ್ ದ ಹಾರ್ಟ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದರಲ್ಲಿ ಈ 4 ಚೇಂಬರ್ಸ್ಗಳಲ್ಲಿ ಅಥವಾ ಪದರಗಳಲ್ಲಿ, ಅಂದರೆ ಈ ಪಾರ್ಟ್ಸ್ಗಳಲ್ಲಿ ಅತಿಯಾಗಿ ದಪ್ಪವಾಗಿರುವಂಥ ಒಂದು ಪದರ ಯಾವುದು? ಸೊ ಡೆಫಿನೆಟ್ ಆಗಿ ಇಟ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಲೆಫ್ಟ್ ವೆಂಟ್ರಿಕಲ್. ಸೊ ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ಬೋದು, ಲೆಫ್ಟ್ ವೆಂಟ್ರಿಕಲ್ ಅಂತ ನೋಡುವಾಗ ನೋಡಿ, ಆ ರೆಡ್ ಕಲರ್ ಅಥವಾ ಪಿಂಕ್ ಕಲರಲ್ಲಿರುವಂಥ ಪದರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಲೆಫ್ಟ್ ವೆಂಟ್ರಿಕಲ್ ಅಂತ ಬರ್ದಲ್ಲಿ, ಅಥವಾ ಇದನ್ನು ಕನ್ನಡದಲ್ಲಿ ನಾವು
ಎಡಕುಹರ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಎಡಕುಹರವು ಅತ್ಯಂತ ದಪ್ಪವಾಗಿರುವ ಇತರ ಕವಾಟುಗಳಿಗೆ ಹೋಲಿಸಿದರೆ ಇಟ್ ಈಸ್ ದ ಥಿಕ್ಕೆಸ್ಟ್. ಸೊ ಲೆಫ್ಟ್ ವೆಂಟ್ರಿಕಲ್ ಹ್ಯಾಸ್ ದ ಥಿಕ್ಕೆಸ್ಟ್ ವಾಲ್ ಇನ್ ದ ಹ್ಯೂಮನ್ ಹಾರ್ಟ್. ಕ್ವೆಶ್ಚನ್ ನಂಬರ್ 4, ಇನ್ನೊಂದು ಹೃದಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ವಿಚ್ ಲೇಯರ್ ಆಫ್ ದ ಹಾರ್ಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಹಾರ್ಟ್ಸ್ ಪಂಪಿಂಗ್ ಆಕ್ಷನ್? ಸೊ ಹೃದಯದ ಪಂಪಿಂಗ್ ಕ್ರಿಯೆಗೆ ಹೃದಯದ ಯಾವ ಪದರವು ಕಾರಣವಾಗಿದೆ? ಕವಾಟು ಅಲ್ಲ, ಪದರ, ದ ಲೇಯರ್. ಸೊ ಲೇಯರ್ ಇಸ್ ಡಿಫ್ರೆಂಟ್, ದ ಆರಿಕಲ್ಸ್ ಅಂಡ್ ದ ವೆಂಟ್ರಿಕಲ್ಸ್ ಆರ್ ಡಿಫ್ರೆಂಟ್. ಅದು ಕವಾಟುಗಳು ಅಂತ ನಾವು ಹೇಳ್ಬೋದು. ಸೊ ಲೇಯರ್ ಅಂತ ಹೇಳಿದರೆ ಪದರ. ಸೊ ಹೃದಯದ ಯಾವ ಪದರಗಳು ಈ ಒಂದು ಹೃದಯ ಒಂದು ಏನು ರಕ್ತವನ್ನು ಇಡೀ ನಮ್ಮ ದೇಹಕ್ಕೆ ಒಂದು ಪಂಪ್ ಮಾಡ್ತದೆ, ಆ ಒಂದು ಕ್ರಿಯೆಗೆ ಪೂರಕವಾಗಿರುವಂಥ ಒಂದು ಪದರ. ಸೊ ದೇರ್ ಆರ್ 4 ಆಪ್ಷನ್ಸ್, ದಟ್ ಈಸ್ ಎಪಿಕಾರ್ಡಿಯಂ, ಎಂಡೋಕಾರ್ಡಿಯಂ, ಮಯೋಕಾರ್ಡಿಯಂ ಆ್ಯಂಡ್ ಆಪ್ಷನ್ ಡಿ ನನ್ ಆಫ್ ದಿಸ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಮಯೋಕಾರ್ಡಿಯಂ. ಸೊ ಏನಿದು ಮಯೋಕಾರ್ಡಿಯಂ ಅಂತ ನಾವು ನೋಡ್ಕೊಂಡ್ಬಿಡುವ. ಸೊ ಹೃದಯದ ಒಳಗಿನ ಭಾಗಗಳ ಜೊತೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಪದರಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ವಹಿಸ್ತದೆ. ಸೊ ದ ಹಾರ್ಟ್ ವಾಲ್ ಈಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್. ಸೊ ಹೃದಯದ ಈ ಪದರ ಇದೆಯಲ್ಲ, ಅದು ಪ್ರಮುಖವಾಗಿ 3 ಪದರಗಳನ್ನು ಒಳಗೊಂಡಿದೆ, ದ ಹಾರ್ಟ್ ವಾಲ್. ಸೊ ಮೊದಲನೇದು ಎಪಿಕಾರ್ಡಿಯಂ ಅಂತ ನಾವು ಹೇಳುವಂಥದ್ದು. ಎಪಿಕಾರ್ಡಿಯಂ ಅಂತ ಹೇಳಿದರೆ ಅದು ಹೊರಗಿನಿಂದ ಆವೃತವಾಗಿರುವಂಥ ಪದರ. ಇಟ್ ಈಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಹಾರ್ಟ್ and it is composed of a thin layer of membrane that protects and lubricates the outer section. ಸೊ ಈ ಹೊರಗಿನ ಒಂದು ಪದರ ಏನಿದೆ ಅದು ಬಹಳಷ್ಟು ತೆಳ್ಳಗಿನ ಒಂದು ಪದರ ಆಗಿದ್ದು, ಇದು ಆ ಅಂಗವನ್ನು ಸಂರಕ್ಷಿಸಿ ಅದನ್ನು ಹೊರಗಡೆಯಿಂದ ಒಂದು ರೀತಿ ಸಂರಕ್ಷಿಸಿ ಲ್ಯೂಬ್ರಿಕೇಟ್ ಮಾಡುವಂಥ ಒಂದು ಪದರ ಅಷ್ಟೇ ಬೇಸಿಕ್ ಆಗಿ ಎಪಿಕಾರ್ಡಿಯಂ. ಯಾಕಂದರೆ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಈ ರೀತಿಯ ಒಂದು ಔಟರ್ ಮೆಂಬ್ರೇನ್ ಇರ್ತದೆ. ಸೊ ಹೃದಯದ ಈ ಒಂದು ಔಟರ್ ಮೆಂಬ್ರೇನ್ ಅನ್ನು ನಾವು ಎಪಿಕಾರ್ಡಿಯಂ ಅಂತ ಹೇಳುವಂಥದ್ದು. ಈಗ ಎರಡನೇದು ನೋಡಿ, ಇಟ್ ಈಸ್ ದ ಮಯೋಕಾರ್ಡಿಯಂ. ಸೊ ಈ ಹೃದಯಕ್ಕೆ ಸಂಬಂಧಿಸಿದ ಈ ನಡುವಿನ ಪದರ ಇದೆಯಲ್ಲ, ದಿಸ್ ಇಸ್ ಅ ಲೇಯರ್ ಆಫ್ ಮಸಲ್ ಟಿಶ್ಯೂ ದಟ್ ಕಾನ್ಸ್ಟಿಟ್ಯೂಟ್ಸ್ ದ ಮಿಡಲ್ ಲೇಯರ್ ಆಫ್ ದ ಹಾರ್ಟ್ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಹಾರ್ಟ್ಸ್ ಪಂಪಿಂಗ್ ಆಕ್ಷನ್. ಸೊ ಹಾಗಾಗಿ ಈ ಮಯೋಕಾರ್ಡಿಯಂ, ಮಸಲ್, ಆ ರೀತಿಯಾಗಿ ನೆನ್ಪಿಟ್ಕೊಳ್ಳುವ ಪ್ರಯತ್ನ ಮಾಡಿ. ಸೊ ಸ್ನಾಯುಗಳು ಅಂತ ಹೇಳಿದರೆ ಸ್ವಲ್ಪ ಬಲಿಷ್ಠವಾಗಿರುವಂಥದ್ದು. ಸೊ ಹೃದಯದ ಈ ಪದರದಲ್ಲಿ ಸ್ನಾಯುಗಳ ಅಂಶ ಜಾಸ್ತಿ ಇರುವ ಕಾರಣ ಅದನ್ನು ಮಯೋಕಾರ್ಡಿಯಂ ಅಂತ ಕಾಣ್ತೇವೆ. ನೋಡಿ, ಆ ದಪ್ಪಗಿರುವಂಥ ಪದರ ಇದೆಯಲ್ಲ, ಕ್ಯಾನ್ ಯು ಸಿ ದಟ್ ರೆಡ್ ಕಲರ್ ಪದರ, ಅದು ಮಯೋಕಾರ್ಡಿಯಂ, ದಪ್ಪಗಿರುವಂಥದ್ದು, ಅದು ಮಯೋಕಾರ್ಡಿಯಂ ಅಂತ ಹೇಳುವಂಥದ್ದು. ಹಾಗೂ ಇದು ಸ್ನಾಯುಗಳ ಒಂದು ಅಂಗಾಂಶದಿಂದ ಕೂಡಿರುವ ಕಾರಣ ಈ ಒಂದು ಪದರ ಹೃದಯಕ್ಕೆ ಪಂಪಿಂಗ್ ಆಕ್ಷನ್ಗೆ ಅದು ಅನುಗುಣವಾಗಿ ಅದು ಸಹಾಯ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಒಳಗಿನ ಪ್ರಕ್ರಿಯೆ ಜೊತೆಯಲ್ಲಿ ಹೊರಗಡೆನ ಈ ಒಂದು ದಪ್ಪಗಿರುವಂಥ ಸ್ನಾಯುವಿನ ಪದರ ಕೂಡ ಈ ಹೃದಯದ ಪಂಪಿಂಗ್ ಆಕ್ಷನ್ಗೆ ಅದು ಸಹಾಯಕವಾಗಿರುವಂಥದ್ದು. ಇನ್ನು ಮೂರನೇದು ಎಂಡೋಕಾರ್ಡಿಯಂ ಅಂತ ಹೇಳುವಂಥದ್ದು. ಇಟ್ ಈಸ್ ದ ಇನ್ನರ್ಮೋಸ್ಟ್ ಲೇಯರ್ ದಟ್ ಲೈನ್ಸ್ ಇನ್ನರ್ ಹಾರ್ಟ್ ಚೇಂಬರ್ಸ್ ಅಂಡ್ ಕವರ್ಸ್ ದ ಹಾರ್ಟ್ ವಾಲ್ಸ್ ಅಂಡ್ ಇಟ್ ಪ್ರಿವೆಂಟ್ಸ್ ಬ್ಲಡ್ ಫ್ರಮ್ ಸ್ಟಿಕ್ಕಿಂಗ್ ದೇ ಬೈ ಅವಾಯ್ಡಿಂಗ್ ದ ಫಾರ್ಮೇಷನ್ ಆಫ್ ಫೇಟಲ್ ಬ್ಲಡ್ ಕ್ಲಾಟ್ಸ್. ಸೊ ಎಂಡೋಕಾರ್ಡಿಯಂ ಅಂತ ಹೇಳಿದರೆ ಇದು ಹೃದಯದ ಒಳಗಿನ ಪದರ. ಇದು ಹೆಚ್ಚಾಗಿ ರಕ್ತವು ಹೃದಯದ ಗೋಡೆಗಳಿಗೆ, ಕವಾಟುಗಳಿಗೆ ಅಂಟದ ರೀತಿಯಲ್ಲಿ ತಕ್ಕ ಮಟ್ಟಿಗೆ ಇದು ಕ್ಲಾಟ್ಸ್ಗೆ ಸಂಬಂಧಿಸಿದಾಗಿ ಪ್ರಿವೆನ್ಷನ್ಗೂ ಕೂಡ ಇದು ಸಹಾಯಕಾರಿಯಾಗಿರುವಂಥ ಒಂದು ಪದರ. ಸೊ ಬೇಸಿಕ್ ಆಗಿ ಹೃದಯದ ಪದರ ಅಂತ ಹೇಳುವಾಗ 3 ಇದ್ದಾವೆ. ಎಪಿಕಾರ್ಡಿಯಂ ಹೊರಗಿಂದು, ಎಂಡೋಕಾರ್ಡಿಯಂ ಒಳಗಿದು, ಎಂಡೋ ಅಂತ ಹೇಳಿದರೆ ಒಳಗೆ. ಸೊ ಎಂಡೋಕಾರ್ಡಿಯಂ, ಎಪಿಕಾರ್ಡಿಯಂ, ಮಧ್ಯದಲ್ಲಿರುವಂಥ ಮಯೋಕಾರ್ಡಿಯಂ ಅಂತ ಹೇಳಿದರೆ ಇದು ಸ್ನಾಯುಗಳಿಂದ ಕೂಡಿರುವಂಥ ಪದರ ಆಗಿರುವ ಕಾರಣ ಹೃದಯದ ಪಂಪಿಂಗ್ ಆಕ್ಷನ್ಗೆ ಇದು ತುಂಬಾನೇ ಸಹಕಾರಿ. ಎಸ್, ಕ್ವೆಶ್ಚನ್ ನಂಬರ್ 5. ಈಗ ಬಯಾಲಜಿಯಿಂದ ನಾವು ಯೋಗ ಕಡೆ ಬರುವ. ಉತ್ಕಟಾಸನ ರೆಫರ್ಸ್ ಟು, ಉತ್ಕಟಾಸನ ಅಂದರೆ ಇದು ಯಾವ ಒಂದು ಭಂಗಿಗೆ ಸಂಬಂಧಿಸಿದು? ಕುರ್ಚಿ ಭಂಗಿ, ಮರದ ಭಂಗಿ, ಪರ್ವತ ಭಂಗಿ ಅಥವಾ ಹದ್ದು ಭಂಗಿ? ಸೊ ಡೆಫಿನೆಟ್ ಆಗಿ ಇಲ್ಲಿ ಆಪ್ಷನ್ ಎ, ಕುರ್ಚಿ ಭಂಗಿ ಅಥವಾ ಚೇರ್ ಪೋಸ್ಚರ್ ಇಸ್ ಅ ರೈಟ್ ಆನ್ಸರ್. ಜೂನ್ನಲ್ಲಿ ನಾವು ಎಲ್ಲರೂ ಕೂಡ ಯೋಗ ದಿನಾಚರಣೆಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೇವೆ. ಸೊ ಯೋಗ ಅಂದರೆ ಅದು ಒಂದು ದಿವಸಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಯೋಗ ನಮಗೆ ತುಂಬನೇ ಸಹಕಾರಿ, ನಮ್ಮ ದೇಹದ ಯೋಗಕ್ಷೇಮಕ್ಕೋಸ್ಕರ. ಹಾಗೂ ಒಂದು ನೀವುಗಳು ಕೂಡ ಅಷ್ಟೇ, ಪರೀಕ್ಷೆಗೆಲ್ಲ ತಯಾರಿ ಮಾಡುವಾಗ ಒಂದು ಫೋಕಸ್ ಆಗಿರುವಂಥ ಮೈಂಡ್ ಸೆಟ್ಟಿಗೆ ಯೋಗ, ಮೆಡಿಟೇಷನ್ ಬಹಳಷ್ಟು ಸಹಕಾರಿ. ಸೊ ಇಲ್ಲಿ ನಮ್ಮ ಪ್ರಶ್ನೆಗೆ ಸಂಬಂಧಿಸಿದಾಗೆ ಉತ್ಕಟಾಸನ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ಲೈಕ್ ಸಿಟ್ಟಿಂಗ್ ಇನ್ ಅ ಚೇರ್ ಬಟ್ ವಿದೌಟ್ ಅ ಚೇರ್. ಸೊ ಕುರ್ಚಿಯಲ್ಲಿ ಈ ರೀತಿ ಅರ್ಧ ಪೋಸ್ಚರಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳುವಂಥ ಒಂದು ಯೋಗಾಸನ. ದ ಆಸನ ಇನ್ಕ್ರೀಸಸ್ ಸ್ಟ್ರೆಂತ್, ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಸೊ ಈ ರೀತಿಯ ಆಸನವನ್ನು ಸರಿಯಾದ ರೀತಿಯ ಉಸಿರಾಟ ಪ್ರಕ್ರಿಯೆ ಮೂಲಕ ಇದನ್ನು ಮಾಡುವುದರಿಂದ ಇದು ನಮ್ಮ ಸ್ನಾಯುಗಳಲ್ಲಿ
ಒಂದು ರೀತಿಯ ಸ್ಟ್ರೆಂತ್, ಬಲವನ್ನು ಕೊಡ್ತದೆ. ಅದೇ ರೀತಿ ಸಮತೋಲನಕ್ಕೂ ಕೂಡ ಇದು ಬಹಳಷ್ಟು ಸಹಾಯ, ಹಾಗೂ ಸ್ಟೆಬಿಲಿಟಿ ಅಥವಾ ದೇಹದ ಸ್ಥಿರತೆಗೆ ಕೂಡ ಈ ಒಂದು ಭಂಗಿ ಬಹಳಷ್ಟು ಸಹಕಾರಿ. It exercises the spine, the hips and the chest muscles and helps to strengthen the lower back and the torso. ಸೊ ಒಟ್ಟಾರೆಯಾಗಿ ನಮ್ಮ ಬೆನ್ನೆಲುಬು ಮತ್ತು ಸ್ಪೈನ್ ಮತ್ತು ತೊಡೆಗಳು, ಸೊ ಇವೆಲ್ಲ ಭಾಗಕ್ಕೆ ತುಂಬ ಉತ್ತಮ ರೀತಿಯ ಒಂದು ಎಕ್ಸಸೈಸ್ ಅಥವಾ ಒಂದು ಫ್ಲೆಕ್ಸಿಬಿಲಿಟಿ ಅನ್ನೋದು ತಂದುಕೊಡ್ತದೆ. Yes, question number 6. Another question related to yogic practices. ಈ ಕೆಳಕಂಡ ಯಾವ ಕ್ರಿಯೆಯು ಕಣ್ಣುಗಳಿಗೆ ಒಳ್ಳೆಯದು? ಅದೊಂದು ಕಣ್ಣುಗಳು ಅಂತ ಹೇಳಿ ರಿಪೀಟ್ ಆಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ರಿಯಾ ಇಸ್ ಗುಡ್ ಫಾರ್ ಕ್ಲೆನ್ಸಿಂಗ್ ದಿ ಐಸ್? ಸೊ ಕಣ್ಣುಗಳ ಒಂದು ಕ್ಲೆನ್ಸಿಂಗಿಗೆ ಅಥವಾ ಒಂದು ರೀತಿ ಕಣ್ಣುಗಳಿಗೆ ಈ ಒಂದು ಕ್ರಿಯೆ ಒಳ್ಳೆಯದು. ಸೊ ನೇತಿ, ದೌತಿ, ತ್ರಾಟಕ ಮತ್ತು ನೌಲಿ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ತ್ರಾಟಕ. ಸೊ ಕೇಳಿದಿರಿ ಅಂತ ಅನ್ಕೊಂಡಿದ್ದೇನೆ ಇದ್ರ ಬಗ್ಗೆ ಎಲ್ಲ. ಸೊ ತ್ರಾಟಕ ಎಂಬ ಈ ಒಂದು ಕ್ರಿಯೆ ಇದೆಯಲ್ಲ, ಇದು ಖಂಡಿತವಾಗಿ ಕಣ್ಣಿಗೆ ಬಹಳಷ್ಟು ಒಳ್ಳೆಯದು. ಸೊ ಏನಿದು ತ್ರಾಟಕ ಅಂತ ಹೇಳಿ ನಾವು ನೋಡ್ಕೊಂಡ್ಬಿಡುವ. ಸೊ ಫಸ್ಟ್ ಆಫ್ ದ ಫಾರ್ಮೋಸ್ಟ್ ನೇತಿ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ನೇತಿ ಅಂದರೆ ಹೀಗೆ ನೋಡಿ, ಜಲನೇತಿ ಅಂತ ಕೂಡ ಅದನ್ನು ಹೇಳ್ತಾರೆ. ಬೇಸಿಕ್ ಆಗಿ ಒಂದು ಮೂಗಿನ ಹೊಳ್ಳೆಯಿಂದ ಈ ರೀತಿ ನೀರನ್ನು ಹಾಕಿ ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಆ ನೀರನ್ನು ಬರ್ಸ್ಕೊಂಡು, ಸೊ ಒಟ್ಟಾರೆಯಾಗಿ ನಮ್ಮ ಸೈನಸ್ ಮತ್ತು ಮೂಗಿನ ಭಾಗವನ್ನು ಶುದ್ಧೀಕರಣ ಮಾಡುವಂಥ ಒಂದು ಪ್ರಕ್ರಿಯೆಯೇ ನೇತಿ ಪ್ರಕ್ರಿಯೆ. ಸೊ ಇಟ್ ಈಸ್ ವಿತ್ ರೆಫರೆನ್ಸ್ ಟು ದ ನೇಸಲ್ ಕ್ಯಾವಿಟಿ, ನೇಸಲ್ ಆ್ಯಂಡ್ ದ ಬಕಲ್ ಕ್ಯಾವಿಟಿ ಟು ಸಮ್ ಎಕ್ಸ್ಟೆಂಟ್. ಈಗ ಇದು ಧೌತಿ. ದೋ ಅಂದರೆ ಸಂಸ್ಕೃತ ಅಥವಾ ಇಂಗ್ಲಿಷ್ನಲ್ಲಿ ವಾಷಿಂಗ್ ಅಂದರೆ ಕ್ಲೀನ್ ಮಾಡುವಂತ ಅರ್ಥ. ದೋ ಅಂತ ನಾವು ಹೇಳ್ತೇವೆ, ಹೌದಾ ಅಲ್ವಾ? ದೋ ಅಂದರೆ ಒಂದು, ಎರಡು. ಇನ್ನೊಂದು ದೋನ ಅಂದರೆ ವಾಷಿಂಗ್. ಸೊ ದೌತಿ ಅಂತ ಹೇಳಿದರೆ ಒಟ್ಟಾರೆಯಾಗಿ ನಮ್ಮ ಇಡೀ ಜೀರ್ಣಕ್ರಿಯೆ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಏನಿದೆ, ಸೊ ಅದನ್ನು ಪರಿಪೂರ್ಣ ರೀತಿಯಲ್ಲಿ ಅದನ್ನು ಕ್ಲೆನ್ಸ್ ಮಾಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಇದು ಕೂಡ ಅಷ್ಟೇ, ಈ ರೀತಿಯ ಒಂದು ಆ್ಯಕ್ಷನಿಂದಾಗಿ ಒಂಥರ ಅಂದರೆ ಫೋರ್ಸ್ಡ್ ಆಗಿ ನೀರನ್ನು ಕುಡಿದು ಅದನ್ನು ವಾಮಿಟ್ ಮಾಡಿಕೊಳ್ಳುವ ಮೂಲಕ ಈ ರೀತಿ ಆ ಒಂದು ದೌತಿ ಪ್ರಕ್ರಿಯೆಗೆ ಸಂಬಂಧಿಸಿದಾಗೆ ನಮ್ಮ ಒಳಗಿನ ಡೈಜೆಸ್ಟಿವ್ ಕ್ಲೆನ್ಸಿಂಗ್ ಪ್ರಾಸೆಸ್ಗೆ ಸಂಬಂಧಿಸಿದಾಗೆ ಈ ದೌತಿ ಕ್ರಿಯೆಯು ಮಾಡುವಂಥದ್ದು. ಇನ್ನೊಂದು ನಮ್ಮ ಪ್ರಶ್ನೆಗೆ ಸಂಬಂಧಿಸಿದಾಗೆ ತ್ರಾಟಕ. ಸೊ ಬೇಸಿಕಲಿ ಇಟ್ ಈಸ್ ಅ ಯೋಗಿಕ್ ಪ್ಯೂರಿಫಿಕೇಶನ್ and it's also a tantric method of meditation that involves staring at a single point such as a small object, black dot or a candle flame. It is said to bring energy to the third eye or the Ajna chakra and to promote various psychic abilities. ಸೊ ಬೇಸಿಕ್ ಆಗಿ ಈ ತ್ರಾಟಕ ಅಂತ ಹೇಳುವಂಥದ್ದು ಹೆಚ್ಚಾಗಿ ಈ ಒಂದು ಕ್ಯಾಂಡಲಲ್ಲಿ ಅಥವಾ ದೀಪದ ಬೆಳಕಿನಲ್ಲಿ ಒಂದೇ ಒಂದು ಕಡೆ ಅಥವಾ ಒಂದು ಆಬ್ಜೆಕ್ಟ್ನ ಮೇಲೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸುವ ಮೂಲಕ ನಮ್ಮ ಒಂದು ಫೋಕಸ್ ಮತ್ತು ಅಟೆನ್ಷನ್ ಅನ್ನು ಮಾಡೋದ್ರ ಜೊತೆಯಲ್ಲಿ ಇದು ಕಣ್ಣಿಗೂ ಕೂಡ ಬಲವಂತವಾದಂಥ ಒಂದು ಎಕ್ಸಸೈಸ್ ಅಂತ ನಾವು ಹೇಳ್ಬೋದು. ಸೊ ಇದು ತ್ರಾಟಕ ಅಂತ ಹೇಳಿದರೆ ಇಟ್ ಈಸ್ ಬೇಸಿಕಲಿ ವಿತ್ ರೆಫರೆನ್ಸ್ ಟು ಯೋಗಿಕ್ ಎಕ್ಸಸೈಸ್ ರಿಲೇಟೆಡ್ ಟು ದ ಬೆಟರ್ಮೆಂಟ್ ಆಫ್ ದ ಐಸ್, ಕಣ್ಣಿಗೆ ಸಂಬಂಧಿಸಿದು. ನೆಕ್ಸ್ಟ್ ನೌಲಿ ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟೇ, ಇದು ಬೇಸಿಕಲಿ ಇಟ್ ಈಸ್ ಸರ್ವ್ಡ್, ಈ ಕ್ರಿಯೆಯ ಮೂಲಕ ಅಬ್ಡಾಮಿನಲ್ ರೀಜನ್ ಅನ್ನು ಕೂಡ ಒಂದು ಮಸಾಜ್, ಎಕ್ಸ್ಟರ್ನಲ್ ಮಸಾಜ್ನ ಮೂಲಕ, ಎಕ್ಸ್ಟರ್ನಲ್ ಮಸಾಜ್ ಅಂತ ಹೇಳಿದರೆ ಈ ಎಕ್ಸಸೈಸ್ನ ಮೂಲಕ ಒಳಗಿನ ಈ ಒಂದು ಸರ್ಕ್ಯುಲೇಷನ್ ಆಗುವ ಕಾರಣ ಈ ಅಬ್ಡಾಮಿನಲ್ ಮಸಲ್ಸ್ಗಳಿಗೆ ಒಂದು ರೀತಿ ಸ್ಟ್ರೆಂತ್ ಬರುವಂಥದ್ದು. ಸೊ ದಿಸ್ ಈಸ್ ನೌಲಿ. ಕ್ವೆಶ್ಚನ್ ನಂಬರ್ 7. ದ 3 key processes to ಪ್ರಾಣಾಯಾಮ ಆರ್. ಸೊ ಪ್ರಾಣಾಯಾಮಕ್ಕೆ ಸಂಬಂಧಿಸಿದ 3 ಪ್ರಮುಖ ಪ್ರಕ್ರಿಯೆಗಳು ಯಾವುವು? ಸೊ ಇಲ್ಲಿ ಡೆಫಿನೆಟ್ ಆಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಪೂರಕ, ಕುಂಭಕ ಮತ್ತು ರೇಚಕ. ಸೊ ಏನಿದು ಪೂರಕ, ಕುಂಭಕ ಮತ್ತು ರೇಚಕ ಅಂತ ಹೇಳಿ ನೋಡುವ. ಸೊ ಪೂರಕ ಅಂತ ಹೇಳಿದರೆ ಬೇಸಿಕಲಿ ಇನ್ಹಲೇಷನ್, ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂಥದ್ದು. ಕುಂಭಕ ಅಂತ ಹೇಳಿದರೆ ಬೇಸಿಕಲಿ ಇಟ್ ಈಸ್ ಅ ವಾಲಂಟರಿ ಕಂಟ್ರೋಲ್ಡ್ ಸಸ್ಪೆನ್ಷನ್ ಆಫ್ ಬ್ರೆತ್, ರಿಟೆನ್ಷನ್ ಮಾಡ್ಕೊಳ್ಳುವಂಥದ್ದು. ಸೊ ಕುಂಭಕದಲ್ಲಿ ಬೇಸಿಕ್ ಆಗಿ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಉಸಿರನ್ನು ಕಂಟ್ರೋಲ್ಡ್ ರೀತಿಯಲ್ಲಿ ನಾವು ಸಸ್ಪೆಂಡ್ ಮಾಡುವಂಥದ್ದು ಫಾರ್ ಸರ್ಟನ್ ಅಮೌಂಟ್ ಆಫ್ ಪೀರಿಯಡ್. ಆ ನಂತರ ರೇಚಕ ಅಂತ ಹೇಳಿದರೆ ಬೇಸಿಕಲಿ ವಾಲಂಟರಿಲಿ ಕಂಟ್ರೋಲ್ಡ್ ಎಕ್ಸಲೇಷನ್
as not comparing to the normal exhalation. Is it clear? So ಉದ್ದೇಶಪೂರ್ವಕವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ಈ ರೀತಿಯಾಗಿ ಎಕ್ಸಲೇಷನ್ ಮಾಡ್ಕೊಳ್ಳುವಂಥದ್ದು. ಸೊ ಬೇಸಿಕ್ ಆಗಿ ಪ್ರಾಣಾಯಾಮದ ಈ 3 ಸ್ಟೇಜಸ್ಗಳು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಯೋಗ ಸೂತ್ರ. ದಟ್ ಇಸ್ ಪೂರಕ, ಕುಂಭಕ ಆ್ಯಂಡ್ ರೇಚಕ. ಕ್ವೆಶನ್ ನಂಬರ್ 8. ಹೂ ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಟ್ರೈಫೆಡ್? ಸೊ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಸೊ ಇಲ್ಲಿ ಡೆಫಿನೆಟ್ಲಿ ದ ರೈಟ್ ಆನ್ಸರ್ ಈಸ್ ಮೇರಿ ಕಾಮ್. ಸೊ ಮೊದಲನೇದಾಗಿ ಯು ಶುಡ್ ನೋ ವಾಟ್ ಈಸ್ ಟ್ರೈಫೆಡ್. ಟ್ರೈಫೆಡ್ ಅಂತ ಹೇಳಿದರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಟ್ರೈಫೆಡ್ ಅಂತ ಹೇಳಿದರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಬುಡಕಟ್ಟುಗಳ ಸಹಕಾರಿ ಅಭಿವೃದ್ಧಿ ಮಾರುಕಟ್ಟೆ ಯೋಜನೆ ಅಂತ ನಾವು ಹೇಳುವಂಥದ್ದು. ಸೊ ಬೇಸಿಕ್ ಆಗಿ ಇದು ಬುಡಕಟ್ಟು ಸಮೂಹಗಳ ಒಂದು ಉತ್ಪನ್ನಗಳನ್ನು ಒಂದು ಬಹಳಷ್ಟು ಅವರಿಗೆ ಒಂದು ಸುಸ್ಥಿರ ಒಂದು ಅಭಿವೃದ್ಧಿ ಮತ್ತು ಬದುಕಿಗೆ ಸಹಾಯಕ ಆಗಲಿ ಎಂಬ ಒಂದು ನಿಟ್ಟಿನಲ್ಲಿ ಇದು ಸೊಸೈಟಿ ರೂಪದಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ, ಹಾಗೂ ಇದು ಬುಡಕಟ್ಟು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ ಟ್ರೈಫೆಡ್ ಅಂತ ಹೇಳಿಬಿಟ್ಟು. ಇದು 1987ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಸಂಸ್ಥೆ. ಸೊ ಈ ಕೋವಿಡ್ ಟೈಮಲ್ಲೂ ಕೂಡ ಈ ಟ್ರೈಫೆಡ್ ಎಂಬ ಸಂಸ್ಥೆ ಬುಡಕಟ್ಟುಗಳ ಒಂದು ಸುಸ್ಥಿರ ಜೀವನಾಭಿವೃದ್ಧಿಗೆ ಸಂಬಂಧಿಸಿದಾಗೆ ತುಂಬಾನೇ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಿಟ್ಟಿದೆ. ಸಂಕಲ್ಪಿಸಿದ್ದಿ, ಟ್ರೈ ಫುಡ್ ಅಂತ ಹೇಳಿ ಹೀಗೆ ನಾನಾ ರೀತಿಯಲ್ಲಿ, ಹಾಗೂ ಬುಡಕಟ್ಟುಗಳ ಉತ್ಪನ್ನಗಳನ್ನು ಆನ್ಲೈನ್ ಇದರಲ್ಲೂ ಕೂಡ ಸರಬರಾಜು ಮಾಡುವ ರೀತಿಯಲ್ಲಿ ಈ ಸಂಸ್ಥೆ ಬಹಳಷ್ಟು ಮಹತ್ತರವಾಗಿ ಕ್ರಮಗಳನ್ನು ಕೈಗೊಂಡಿದೆ. ಸೊ ಇಂತಹ ಒಂದು ಸಂಸ್ಥೆಯ ಪ್ರಮುಖ ರಾಯಭಾರಿಯಾಗಿ ಮೇರಿ ಕಾಮ್. ಸೊ ಮೇರಿ ಕಾಮ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು 2012ನೇ ಲಂಡನ್ ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ಗೆ ಸಂಬಂಧಿಸಿದಾಗೆ ಅವರು ಬ್ರಾನ್ಸ್ ಪದಕ ವಿಜೇತೆ, ಹಾಗೂ ಆಲ್ಸೋ ಶಿ ಇಸ್ ಅ ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಸೊ ಬುಡಕಟ್ಟು ಉತ್ಪನ್ನಗಳಿಗೆ ಸಂಬಂಧಿಸಿದಾಗೆ ಇವರು ಇದರ ಟ್ರೈಫೆಡ್ನ ರಾಯಭಾರಿಯಾಗಿ ಇವರು ಆಯ್ಕೆಗೊಂಡಿದ್ದಾರೆ. ಓಕೆ. ಸೊ ಇವರಿಗೆ ಇತರ ಪ್ರಶಸ್ತಿಗಳು ಕೂಡ ಬಂದಿದೆ. ಪದ್ಮಭೂಷಣ್, ಪದ್ಮವಿಭೂಷಣ್, ಪದ್ಮಶ್ರೀ. ಸೊ ಎಲ್ಲ ಪ್ರಶಸ್ತಿಗಳು ಕೂಡ ಇವರಿಗೆ ದೊರಕಿದೆ. ಕ್ವೆಶನ್ ನಂಬರ್ 9. ಮಾನವ ಕಳ್ಳ ಸಾಗಣೆ ಇದು ಯಾವ ರೀತಿಯ ಅಪರಾಧಕ್ಕೆ ಸಂಬಂಧಿಸಿದ ಒಂದು ರೂಪ? ಹೇಟ್ ಕ್ರೈಮ್, ಆರ್ಗನೈಸ್ಡ್ ಕ್ರೈಮ್, ವೈಲೆಂಟ್ ಕ್ರೈಮ್, ಪ್ರಾಪರ್ಟಿ ಕ್ರೈಮ್. ಸೊ ಇಲ್ಲಿ ಕೂಡ ಅಷ್ಟೇ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಇಟ್ ಈಸ್ ಕಾಲ್ಡ್ ಆಸ್ ದ ಆರ್ಗನೈಸ್ಡ್ ಕ್ರೈಮ್. ಇಟ್ ಈಸ್ ಅ ಟೈಪ್ ಆಫ್ ಅನ್ ಆರ್ಗನೈಸ್ಡ್ ಕ್ರೈಮ್. ಸೊ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಣೆ ಅಂತ ಹೇಳಿದರೆ ಇದು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹಾಗೂ ದೇಶಗಳ ಬೌಂಡ್ರೀಸ್ಗಳಲ್ಲಿ ತುಂಬ ವ್ಯಾಪಕವಾಗಿ ಜರುಗುವಂಥ ಒಂದು ಕಳ್ಳಸಾಗಣೆ, ಮಾನವ ಕಳ್ಳಸಾಗಣೆ, ಹಾಗೂ ಇದನ್ನು ಸಂಘಟಿತ ಅಪರಾಧದ ಗುಂಪಿಗೆ ನಾವು ಸೇರಿಸಬಹುದು. ಯಾಕಂತ ಹೇಳಿದರೆ ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ ಕ್ರೈಮ್ಸ್. ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿದರೆ ಇದು ಕೇವಲ ಏಕ ವ್ಯಕ್ತಿಯಿಂದ ಅಥವಾ ಏಕ ಸಂಘಟನೆಯಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಶಗಳ ಮಧ್ಯೆ, ನಗರಗಳ ಮಧ್ಯೆ ಇಂತಹ ಒಂದು ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ಈ ಸಂಘಟನೆಗಳು ವ್ಯವಸ್ಥಿತವಾಗಿ, ಸಂಘಟಿತವಾಗಿ ಇದನ್ನು ನಡೆಸಿಕೊಳ್ಳುವಾಗ ಮಾತ್ರ ಅವರ ಈ ಒಂದು ಕಾರ್ಯ ಸಾಧನೆ ಆಗುವಂಥದ್ದು. ಸೊ ದಿಸ್ ಕಮ್ಸ್ ಅಂಡರ್ ಆರ್ಗನೈಸ್ಡ್ ಕ್ರೈಮ್. So organized crime is a category of transnational, national or local groupings of highly centralized enterprises run by criminals to engage in illegal activity, most commonly for profit. ಸೊ ಸಂಘಟಿತವಾದಂಥ ಅಪರಾಧಗಳು ಅಂತ ಹೇಳಿದರೆ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಗಡಿಯಿಂದ ಹಿಡಿದು ರಾಷ್ಟ್ರೀಯ ಮಟ್ಟದಲ್ಲೂ ಲೋಕಲ್ ಮಟ್ಟದಲ್ಲೂ ಕೂಡ ತಮ್ಮೊಳಗಿರುವಂಥ ಒಂದು ಸಂಘಟಿತವಾಗಿರುವಂಥ ಒಂದು ಚಟುವಟಿಕೆ ಮತ್ತು ಉದ್ದೇಶಗಳ ಆಧಾರದಲ್ಲಿ ಇವರು ತಮಗೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಒಳಗೊಂಡು ಈ ರೀತಿ ಲಾಭದ ಉದ್ದೇಶದಿಂದ ಮಾಡುವಂಥ ಅಪರಾಧಗಳನ್ನೇ ನಾವು ಆರ್ಗನೈಸ್ಡ್ ಕ್ರೈಮ್ಸ್ ಅಂತ ನಾವು ಹೇಳುವಂಥದ್ದು. ಕ್ವೆಶನ್ ನಂಬರ್ 10. ಕ್ವೀನ್ ಪೈನಾಪಲ್, ರಾಣಿ ಅನಾನಸ್, ಇದಕ್ಕೆ GI ಟ್ಯಾಗ್ ಸ್ಥಾನಮಾನ ನೀಡಲಾಗಿದೆ. ಸೊ GI ಟ್ಯಾಗ್ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಾಮಗ್ರಿಗೆ 10 ವರ್ಷದವರೆಗೆ ಆ ಒಂದು ಯುನೀಕ್ ಆಗಿರುವಂಥ ಪ್ರದೇಶಕ್ಕೆ ಸೀಮಿತವಾಗಿರುವ ಹಾಗೆ ಒಂದು ಸರ್ಟಿಫಿಕೇಶನ್ ಅನ್ನು ನೀಡುವಂಥದ್ದು. ಸೊ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಲವಾರು ಇಂತಹ ಉತ್ಪನ್ನಗಳಲ್ಲಿ ಈ ಒಂದು ಕ್ವೀನ್ ಪೈನಾಪಲ್ಗೂ ಕೂಡ ಆ ಒಂದು GI ಟ್ಯಾಗ್ ಸಿಕ್ಕಿದೆ. ಸೊ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದು? ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ GI ಟ್ಯಾಗ್ಗೆ ಸಂಬಂಧಿಸಿದಾಗೆ ಅತಿ ಹೆಚ್ಚು ಉತ್ಪನ್ನಗಳು ಅಂತ ಹೇಳಿದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಇಸ್ ಇಟ್ ಕ್ಲಿಯರ್? 40ಕ್ಕಿಂತ ಜಾಸ್ತಿ ಉತ್ಪನ್ನಗಳಿಗೆ ನಮ್ಮಲ್ಲಿ GI ಟ್ಯಾಗ್ ಲಭ್ಯ ಆಗಿದೆ. ಸೊ ಈಗ ಪ್ರಶ್ನೆ ಕಡೆ ಗಮನ. ಸೊ ಕ್ವೀನ್ ಪೈನಾಪಲ್ ಎಂಬುದು ಸಿಕ್ಕಿದಂಥ ಈ ಒಂದು GI ಟ್ಯಾಗ್ ಸ್ಥಾನಮಾನ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿತು? ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ತ್ರಿಪುರಾ.
ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಕ್ವೀನ್ ಪೈನಾಪಲ್ ಅಂತ ಹೇಳಿದ್ರೆ ತುಂಬಾ ಅದು ಸ್ಪೈನಿ ಆಗಿದ್ದು ಒಂಥರ ಗೋಲ್ಡನ್ ಯೆಲ್ಲೋ ಕಲರ್ ಇರುವಂತ ಒಂದು ಅನಾನಸ್. ಇತರ ಅನಾನಸ್ಗಳಿಗೆ ಹೋಲಿಸಿದ್ರೆ ಇದಕ್ಕೊಂದು ವಿಶೇಷವಾದಿರುವಂಥ ಅರೋಮಾ ಮತ್ತು ಟೇಸ್ಟ್ ಕೂಡ, ಮತ್ತು ವೆರಿ ತುಂಬಾ ಅದಕ್ಕೆ ಅಂದರೆ ಅದರಲ್ಲಿ ತುಂಬಾ ಜ್ಯೂಸಿ ಆಗಿರುವಂಥ ಒಂದು ಫ್ರೂಟ್ ಅಂತ ನಾವು ಹೇಳ್ಬೋದು. ಸೊ ಇತ್ತೀಚೆಗೆ 2015 ಈ ತ್ರಿಪುರಾದಲ್ಲಿ ವಿಶೇಷವಾಗಿ ಬೆಳೆಯುವಂಥ ಈ ಒಂದು ಕ್ವೀನ್ ಪೈನಾಪಲ್ಗೆ GI ಟ್ಯಾಗ್ ಲಭ್ಯ ಆಗಿದೆ. ಕ್ವೆಶ್ಚನ್ ನಂಬರ್ 11, ಇದು ಒಂಥರ ಸೋಷಿಯಾಲಜಿಗೆ ರಿಲೇಟೆಡ್ ಆಗಿರುವಂಥ ಅಥವಾ ಜೆಂಡರ್ ಸ್ಟಡೀಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವೆಶ್ಚನ್. ದ ಟರ್ಮ್ ರೆಫರ್ಸ್ ಟು ಬಯಾಲಜಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್. ವೆರಿ ಸಿಂಪಲ್ ಪದ. ಈ ಪದವು ಪುರುಷರು ಮತ್ತು ಮಹಿಳೆಯರ ನಡುವಿನ ಜೈವಿಕ ವ್ಯತ್ಯಾಸಗಳನ್ನು ಸೂಚಿಸುವಂಥದ್ದು. ಸೊ ಇದೆಲ್ಲ ನೀವು ಅಪ್ಲಿಕೇಶನಲ್ಲೆಲ್ಲ ನೋಡಿರ್ಬೋದು. ಕೆಲವು ಕಡೆ ಜೆಂಡರ್ ಅಂತ ಹೇಳ್ತಾರೆ, ಕೆಲವು ಕಡೆ ಸೆಕ್ಸ್ ಅಂತ ಹೇಳ್ತಾರೆ, ಕೆಲವು ಸಲ ಸೆಕ್ಷುವಾಲಿಟಿ, ಕೆಲವು ಅದು ಅಪ್ಲಿಕೇಶನಲ್ಲಿ ಸೆಕ್ಷುವಾಲಿಟಿ ಅಂತ ಇರುವುದಿಲ್ಲ. ಸೊ ಈ ಪದಗಳಲ್ಲಿ ಒಂದು ನಿರ್ದಿಷ್ಟವಾಗಿರುವಂಥ ಒಂದು ವ್ಯತ್ಯಾಸಗಳಿದೆ. ಸೊ ಡೆಫಿನೆಟ್ಲಿ ಅದು ನಮಗೆ ಅರ್ಥ ಆಗಬೇಕು. ಸೊ ಈ ಒಂದು ಬಯಾಲಜಿಕಲ್ ಡಿಫ್ರೆನ್ಸಸ್ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್ಗೆ ಸಂಬಂಧಿಸಿದಾಗಿರುವಂಥ ಸರಿಯಾದ ಪದ ಯಾವುದು? ಸೊ ಇಲ್ಲಿ ಡೆಫಿನೆಟ್ ಆಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಸೆಕ್ಸ್. ಸೆಕ್ಸ್ ಅಂದರೆ ಅದನ್ನು ಲಿಂಗ ಅಂತ ಹೇಳ್ಬೋದು, ಅಂದರೆ ಸೋಷಿಯಲಾಜಿಕಲ್ ಮತ್ತು ಕಾಮನ್ ಪ್ಯಾರಲೆನ್ಸ್ ಅಲ್ಲಿ. ಇನ್ನೊಂದು ಅದಕ್ಕೆ ಹೆಸರು ಜೈವಿಕ ಲಿಂಗ ಅಂತ ಕೂಡ ನಾವು ಅದರ ಮೂಲಕ ಪರಿಚಯಿಸಬಹುದು. ಸೊ ಬೇಸಿಕಲಿ ಇದು ಪುರುಷ ಮತ್ತು ಮಹಿಳೆಯರ ನಡುವಿನ ಇರುವಂಥ ಜೈವಿಕ ವ್ಯತ್ಯಾಸಗಳಿಗೆ ಸಂಬಂಧಿಸಿದಾಗಿ ಇರುವಂಥ ಪದವೇ ಜೈವಿಕ ಲಿಂಗ. ಆದರೆ ಇಲ್ಲಿ ಜೆಂಡರ್ ಅಂದರೆ ಏನು? ಹೆಚ್ಚಾಗಿ ಈಗ ನೀವು ಅಪ್ಲಿಕೇಶನ್ಸ್ ಅಲ್ಲೆಲ್ಲ ನೋಡಿದರೆ, ಅಡ್ಮಿಷನ್ ಅಪ್ಲಿಕೇಶನ್ಸ್ ಅಥವಾ ಜಾಬ್ ಅಪ್ಲಿಕೇಶನ್ಸ್ ಅಥವಾ ಇನ್ಯಾವುದೋ ಹೆಚ್ಚಿನ ಕಡೆ ಸೆಕ್ಸ್ನ ಬದಲು ಜೆಂಡರ್ ಅಂತ ಹೇಳಿದಾಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಹ್ಯಾವ್ ಯು ನೋಟಿಸ್ಡ್? ಸೊ ಜೆಂಡರ್ ಎಂಬ ಪದಕ್ಕೆ ಕನ್ನಡದಲ್ಲಿ ಸಾಮಾಜಿಕ ಲಿಂಗ ಅಂತ ನಾವು ಹೇಳ್ತೇವೆ. ಸೊ ವಾಟ್ ಡು ಯು ಮೀನ್ ಬೈ ಜೆಂಡರ್? ಸೊ ಇದು ಹಾಗಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಜೈವಿಕ ಲಿಂಗದ ಆಧಾರದ ಮೇಲೆ ಸಾಮಾಜಿಕ ನಿರ್ಮಾಣಗೊಂಡಂತಹ ಕೆಲವೆಲ್ಲ ಅಭಿಪ್ರಾಯಗಳು, ಕೆಲವೆಲ್ಲ ಹೇರಿಕೆಗಳು, ಇದು ಸಾಮಾಜಿಕ ಲಿಂಗಕ್ಕೆ ಸರಿಸಮಾನವಾಗಿರುವಂಥ ಒಂದು ಪದ. ಯು ಅಂಡರ್ಸ್ಟುಡ್? ಅಂದರೆ ಹೆಣ್ಣಂದ್ರೆ ನೀನು ಹೀಗಿರಬೇಕು, ಗಂಡಂದ್ರೆ ನೀನು ಹೀಗಿರಬೇಕು. ಯು ಅಂಡರ್ಸ್ಟುಡ್? ಸೊ ಅಂತಹ ಪದಗಳಿಗೆ ಅನುಗುಣವಾಗಿ ನಾವು ಏನು ಆ ಒಂದು ಜೈವಿಕ ಲಿಂಗಕ್ಕೆ ಅನುಗುಣವಾಗಿ ನಾವು ಆ ರೆಕಗ್ನಿಷನ್ ಅನ್ನು ತೋರ್ಪಡಿಸ್ಕೊಳ್ತೇವೋ ಸಾಮಾಜಿಕ ಒಂದು ಹೇರಿಕೆಯ ಮೂಲಕ, ಅದಕ್ಕೆ ನಾವು ಜೆಂಡರ್ ಅಂತ ನಾವು ಹೇಳುವಂಥದ್ದು, ಸಾಮಾಜಿಕ ಲಿಂಗ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಜೆಂಡರ್ ಎಂಬ ಪದ ಅಂತ ಹೇಳಿದರೆ ಅಲ್ಲಿ ತುಂಬ ಅಂಶಗಳು ಬರ್ತದೆ. ಮೇಲ್ ಫಿಮೇಲ್ ಜೆಂಡರ್ನ ಜೊತೆಯಲ್ಲಿ ಅಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಕೂಡ ಬರ್ತದೆ. ಅದೇ ರೀತಿ LGBT ಅಂತ ಕೂಡ ಬರ್ತದೆ. ಲೆಸ್ಬಿಯನ್, ಬೈಸೆಕ್ಷುವಲ್ಸ್, ಟ್ರಾನ್ಸ್ಜೆಂಡರ್ಸ್, ಗೇಸ್ ಅಂತ ಹೇಳಿಬಿಟ್ಟು ಸೊ ಆ ಗ್ರೂಪ್ ಕೂಡ ಕಾಣ್ತೇವೆ. ಸೊ ವಾಟ್ ಎವರ್ ಇಟ್ ಈಸ್, ಈ ಡಿಫ್ರೆನ್ಸ್ ಅನ್ನು ನಾವು ಗೊತ್ತು ಮಾಡಬೇಕು. ಜೆಂಡರ್ ಅಂದರೆ ಸಾಮಾಜಿಕ ಲಿಂಗ, ಸೆಕ್ಸ್ ಅಂದರೆ ಜೈವಿಕ ಲಿಂಗ. ಆದರೆ ಈ ಪ್ರಶ್ನೆಗೆ ಅನುಗುಣವಾಗಿ ಇರುವಂಥ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳಿದರೆ ಇಟ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಸೆಕ್ಸ್. ಕ್ವೆಶ್ಚನ್ ನಂಬರ್ 12, ಆಪರೇಷನ್ ಬ್ಲ್ಯಾಕ್ ಫೇಸ್. ಇದನ್ನು ಇತ್ತೀಚೆಗೆ ನಾವು ಹಲವಾರು ಬಾರಿ ಸುದ್ದಿಯಲ್ಲಿ ಕೇಳಿದ್ದೇವೆ. ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಸೊ ಆಪರೇಷನ್ ಬ್ಲ್ಯಾಕ್ ಫೇಸ್ ಅಂತ ಹೇಳುವಂಥ ಈ ಕಾರ್ಯಾಚರಣೆ ಇದೆಯಲ್ಲ, ಇದು ಆಪ್ಷನ್ ಎ, ಚೈಲ್ಡ್ ಪೋರ್ನೋಗ್ರಫಿಗೆ ಸಂಬಂಧಿಸಿರುವಂಥ ಅಂಶ, ಅಂದರೆ ಮಕ್ಕಳ ಅಶ್ಲೀಲತೆಗೆ ಸಂಬಂಧಿಸಿದ ಒಂದು ವಿಶಿಷ್ಟವಾದಂಥ ಕಾರ್ಯಾಚರಣೆ. ಕ್ವೆಶ್ಚನ್ ನಂಬರ್ 13, ಬಾಬಾ ಕವಚ್ ಅಂತ ಹೇಳಿ ಒಂದು ಇತ್ತೀಚೆಗೆ ಒಂದು ಸುದ್ದಿಯಲ್ಲಿ ಇರುವಂಥ ಒಂದು ವಿಷಯ. ಸೊ ಬಾಬಾ ಕವಚ್ ಅಂದರೆ ಏನು? ಸೊ ಬಾಬಾ ಕವಚ್ ಅಂತ ಹೇಳಿದರೆ ಇದೊಂದು ಬುಲೆಟ್ ಪ್ರೂಫ್ ಜಾಕೆಟ್. ಸೊ ಏನು ಈ ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲಿ ಅಂತ ಒಂದು ವಿಶೇಷ ಇದೆ ಅಂತ ಹೇಳಿದರೆ ನಾವು ನೋಡ್ಕೊಂಡ್ಬಿಡುವ. ಸೊ ಸಾಮಾನ್ಯವಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಹೇಳಿದರೆ ಈ ಆರ್ಮಿ ಅಥವಾ ಮಿಲಿಟರಿ ಪರ್ಸನಲ್ಗಳು ಹೆಚ್ಚಾಗಿ ಅಥವಾ ಕೆಲವು ಸಲ ವೈಯಕ್ತಿಕವಾಗಿ ಕೂಡ ಕೆಲವು ಮಂದಿ ಅದನ್ನು ಧರಿಸುವುದುಂಟು. ಸೊ ಏನೇ ಇದ್ರೂ ಕೂಡ ಸಾಮಾನ್ಯವಾದಂಥ ಬುಲೆಟ್ ಪ್ರೂಫ್ ಜಾಕೆಟ್ ಹೆಚ್ಚು ಕಡಿಮೆ ಸರಿಸುಮಾರು 17 kg ಅದು ತೂಕ ಇರ್ತಿತ್ತು. ಆದರೆ ಬಾಬಾ ಕವಚ್ ಅಂತ ಹೇಳಿದರೆ ಭಾರತದಲ್ಲಿ ಇತ್ತೀಚೆಗೆ ಅದನ್ನು ತಯಾರು ಮಾಡಿದಂಥ ಬಹಳಷ್ಟು ಹಗುರವಾದ ಮತ್ತು ಬಹಳಷ್ಟು ಚೀಪೆಸ್ಟ್ ಅಂದರೆ ದುಬಾರಿ ಅಲ್ಲದಂಥ ಒಂದು ಬುಲೆಟ್ ಪ್ರೂಫ್ ಜಾಕೆಟ್. ಸೊ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪೊಲೀಸ್ ಎಕ್ಸ್ಪೋ ಎಕ್ಸಿಬಿಷನ್ 2019 ಪ್ರಗತಿ ಮೈದಾನಲ್ಲಿ ನಡೆದಂಥ ಈ ಒಂದು ಪ್ರದರ್ಶನದಲ್ಲಿ ಅದನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೂ ಈ ಬುಲೆಟ್ ಪ್ರೂಫ್ ಜಾಕೆಟ್ ಇದೆಯಲ್ಲ, ಇದು 6.6 kg ಅಷ್ಟೇ, ಸರಿಸುಮಾರು ಅರ್ಧ ಕಡಿಮೆ ಇರುವಂಥ ಒಂದು ಅದು ಅಂದರೆ ಅಷ್ಟು ಹಗುರ ಇರುವಂಥ ಒಂದು ಬುಲೆಟ್ ಪ್ರೂಫ್ ಜಾಕೆಟ್. So it was developed indigenously by defense organization like Ordnance Factory Board and Mishra Dhatu Nigam Limited with the transfer of carbon nanomaterial technology from BARC. So BARC, Baba Atomic Research Center ನ ಒಂದು ಮೂಲತಃವಾಗಿರುವಂಥ ಒಂದು ಬೇಸಿಕ್ ಆಗಿರುವಂಥ ಒಂದು ಸಂಶೋಧನಾ ಅಪ್ಲಿಕೇಶನ್, ದಟ್ ಈಸ್ ಕಾರ್ಬನ್ ನ್ಯಾನೋಮೆಟೀರಿಯಲ್ ಟೆಕ್ನಾಲಜಿ ಆಧಾರದಲ್ಲಿ
ಈ ಆರ್ಡಿನ್ಸ್ ಫ್ಯಾಕ್ಟರಿ ಬೋರ್ಡ್ ಮತ್ತು ಮಿಶ್ರಧಾತು ನಿಗಮ್ ಲಿಮಿಟೆಡ್ ಅವರು ಈ ಒಂದು ವಿಶಿಷ್ಟವಾಗಿರುವಂಥ ಬಾಬಾ ಕವಚ್ ಅಂತ ಹೇಳುವಂಥ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಅವರು ತಯಾರಿಸಿದ್ದಾರೆ. ಕ್ವೆಶ್ಚನ್ ನಂಬರ್ 14. ಫ್ಯಾಗಸ್ಟ್ರಾಮ್ ಟೆಸ್ಟ್ ಅಂದರೆ ಏನು? ಫ್ಯಾಗಸ್ಟ್ರಾಮ್ ಟೆಸ್ಟ್, ಸೊ ಇದು ಯಾವುದಕ್ಕೆ ಸಂಬಂಧಿಸಿತು? ಎಸ್, ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ಆಪ್ಷನ್ ಸಿ. ಇಟ್ ಈಸ್ ಬೇಸಿಕಲಿ ಅ ಟೆಸ್ಟ್ ಯೂಸ್ಡ್ ಫಾರ್ ಅಸೆಸಿಂಗ್ ನಿಕೋಟಿನ್ ಡಿಪೆಂಡೆನ್ಸ್. ನಿಕೋಟಿನ್ ಅವಲಂಬನೆಯನ್ನು ನಿರ್ಣಯಿಸಲು ಬಳಸುವಂಥ ಒಂದು ಪರೀಕ್ಷೆ. ಸೊ ಹಾಗಾದರೆ ಏನಿದು? ಸೊ ಬೇಸಿಕಲಿ ಇದು ಪರೀಕ್ಷೆ ಅಂತ ಹೇಳಿದರೆ ಮೆಡಿಕಲ್ ಟೆಸ್ಟ್ ಅಲ್ಲ. ಪ್ಲೀಸ್ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಮೆಡಿಕಲ್ ಟೆಸ್ಟ್. It is basically a test used for assessing nicotine dependence. So the Fagerstrom test for nicotine dependence, FTND test anta ಇದಕ್ಕೆ ಕರೆಯುವಂಥದ್ದು. It is designed to assess the intensity of physical addiction to nicotine. So the test was designed to provide an ordinal measure of nicotine dependence related to cigarette smoking and to evaluate the quantity of cigarette consumption, the compulsion to use and the dependence. ಸೊ ಇದು ಎಲ್ಲಿ ಬಳಕೆ ಆಗ್ತಿದೆ ಅಂತ ಹೇಳಿದರೆ ಈ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ಅಥವಾ ಕೌನ್ಸಿಲಿಂಗ್ ಸೆಂಟರ್ಗಳಲ್ಲಿ ಹೆಚ್ಚಾಗಿ ಈ ಧೂಮಪಾನ, ಸ್ಮೋಕಿಂಗ್, ನಿಕೋಟಿನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರ್ತದೆ, ನಿಮಗೆಲ್ಲ ಗೊತ್ತಿದೆ. ಹಾಗೂ ಇದು ಶ್ವಾಸಕೋಶಕ್ಕೂ ಕೂಡ ಬಹಳಷ್ಟು ಮಾರಕವಾಗಿರುವಂಥದ್ದು. ಸೊ ಕೆಲವರಿಗೆ ಇದು ಬಿಡಬೇಕು ಅಂತ ಅನಿಸ್ತದೆ, ದೇ ವಾಂಟ್ ಟು ಕ್ವಿಟ್. ಸೊ ಹಾಗಾಗಿ ಕೆಲವು ಸಲ ಬೇರೆ ಬೇರೆ ಕೌನ್ಸಿಲಿಂಗ್ ಸೆಷನ್ಸ್ಗೆ, ಡಿ ಅಡಿಕ್ಷನ್ ಸೆಂಟರ್ಸ್ಗಳಿಗೆಲ್ಲ ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾವ ಹಂತದಲ್ಲಿ ಆ ಅಸೆಸ್ಮೆಂಟ್ ಮಾಡಬೇಕು ಅವರಿಗೆ, ಅಂದರೆ ಯಾವ ಸ್ಟೇಜಲ್ಲಿದ್ದಾನೆ ಆ ಎಡಿಕ್ಷನ್ಗೆ ಸಂಬಂಧಿಸಿದಾಗೆ, ಆ ಒಂದು ಎಡಿಕ್ಷನ್ಗೆ ಸಂಬಂಧಿಸಿದಾಗೆ ಯಾವ ಸ್ಟೇಜಲ್ಲಿದ್ದಾನೆ ಅಂತ ಹೇಳಿ ಮಾಪನ ಮಾಡಲಿಕ್ಕೆ ಈ ಟೆಸ್ಟನ್ನು ಬಳಸ್ತಾರೆ. ಯು ಅಂಡರ್ಸ್ಟುಡ್? ಅಂದರೆ ದಿನಕ್ಕೆ ಎಷ್ಟು ನಿಮ್ಮ, ಸೊ ಇಟ್ ಇಸ್ ಬೇಸಿಕಲಿ ಅ ಕ್ವೆಶ್ಚನೇರ್. ಯು ಅಂಡರ್ಸ್ಟ್ಯಾಂಡ್? ಅಸೆಸ್ಮೆಂಟ್ ಕ್ವೆಶ್ಚನೇರ್ ಅದು. ಸೊ ಅಂದರೆ ಪ್ರಶ್ನಾವಳಿಯನ್ನು, ಅದರ ಮೂಲಕ ಕೌನ್ಸಿಲರ್ ಅಥವಾ ಸಮಾಲೋಚಕರು ಅಥವಾ ವೈದ್ಯರಿಗೆ ಒಂದು ಅಂದಾಜು ಸಿಗ್ತದೆ, ಅಂದರೆ ಇವನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ಫ್ಯಾಗಸ್ಟ್ರಾಮ್ ಟೆಸ್ಟ್ ಅಂತ ಹೇಳಿದರೆ ಇಟ್ ಇಸ್ ಬೇಸಿಕಲಿ ಟು ಅಸೆಸ್ ದ ನಿಕೋಟಿನ್ ಡಿಪೆಂಡೆನ್ಸ್. ಎಷ್ಟರ ಮಟ್ಟಿಗೆ ಅವನಿಗೆ ಆ ಅಡಿಕ್ಷನ್ ಇದೆ, ಯಾವ ಹಂತದಲ್ಲಿದೆ ಅಂತ ಹೇಳಿ ಅದನ್ನು ಮೆಷರ್ ಮಾಡಲಿಕ್ಕೆ, ಅಸೆಸ್ ಮಾಡಲಿಕ್ಕೆ ಇರುವಂಥದ್ದು. ಕ್ವೆಶ್ಚನ್ ನಂಬರ್ 15. ಸೊ ನೀವೆಲ್ಲ ವಾರ್ಲಿ ಪೇಂಟಿಂಗ್ಗಳ ಬಗ್ಗೆ ಕೇಳಿರ್ಬೋದು, ಹೌದಾ ಅಲ್ವಾ? ಸೊ ವಾರ್ಲಿ ಬುಡಕಟ್ಟುಗಳ ಬಗ್ಗೆ 4 ಸ್ಟೇಟ್ಮೆಂಟ್ಗಳಿವೆ. ಇದು ಬೇಟೆಯ ಬುಡಕಟ್ಟು ಗುಂಪಾಗಿದ್ದು ಮುಖ್ಯವಾಗಿ ಕಾಡುಗಳನ್ನು ದೇವರಂತೆ ಪೂಜಿಸ್ತದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್, ಇದು ಮಹಾರಾಷ್ಟ್ರದ ಬುಡಕಟ್ಟು ಗುಂಪಾಗಿದ್ದು ಸಹ್ಯಾದ್ರಿ ಪರ್ವತ ಶ್ರೇಣಿಯ ತಪ್ಪಲಲ್ಲಿ ವಾಸಿಸುವಂತಹ ಸಮೂಹ. ಮೂರನೇದು, ತಾರ್ಪಾ ಇಸ್ ಅ ಫೇಮಸ್ ಡಾನ್ಸ್ ಫಾರ್ಮ್ ಆಫ್ ದಿಸ್ ಟ್ರೈಬಲ್ ಗ್ರೂಪ್. ತಾರ್ಪಾ ಈ ಬುಡಕಟ್ಟು ಗುಂಪಿನ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ. ಹಾಗೂ ಲಾಸ್ಟ್, the Warli paintings were earliest mainly done by women and depicted social life rather than mythological characters. ಸೊ ಈ ವಾರ್ಲಿ ವರ್ಣಚಿತ್ರಗಳು ಮೊದಲಿಗೆ ಮಹಿಳೆಯರಿಂದ ಮಾಡಲ್ಪಟ್ಟವು, ಆದರೆ ಹಾಗೂ ಪೌರಾಣಿಕ ಪಾತ್ರಗಳಿಗಿಂತಲೂ ಈ ಚಿತ್ರದಲ್ಲಿ ಸಾಮಾಜಿಕ ಜೀವನವನ್ನು ಹೆಚ್ಚಾಗಿ ಚಿತ್ರಿಸಲಾಗ್ತದೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳು ಉಂಟಲ್ಲ, ಸೊ ಇದರಲ್ಲಿ ಯು ಹ್ಯಾವ್ ಟು ಸಿಲೆಕ್ಟ್ ದ ರಾಂಗ್ ಸ್ಟೇಟ್ಮೆಂಟ್. ತಪ್ಪಾಗಿರುವಂಥ ಸ್ಟೇಟ್ಮೆಂಟನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕು. ಸೊ ಇಲ್ಲಿ ಸರಿಯಾಗದೆ ಆಯ್ಕೆನೇ ಕೇಳಬೇಕಂತೇನಿಲ್ಲ. ಪರೀಕ್ಷೆಗಳಲ್ಲಿ ಕೆಲವು ಸಲ ಸ್ಟೂಡೆಂಟ್ಸನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಅಥವಾ ಇನ್ನಷ್ಟು ಎಲಿಮಿನೇಷನ್ ಮಾಡಲಿಕ್ಕೆ ತಪ್ಪಾದದ್ದು ಯಾವುದು ಅಂತ ಹೇಳುವಂಥ ಆಯ್ಕೆಯನ್ನು ಕೂಡ ಕೇಳ್ಬೋದು ಪರೀಕ್ಷೆಗೆ, ಹೌದಾ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಕ್ವೆಶ್ಚನ್ 15ಕ್ಕೆ ಸಂಬಂಧಿಸಿದಾಗೆ ಈ ಸ್ಟೇಟ್ಮೆಂಟಲ್ಲಿ ತಪ್ಪಾಗಿರುವಂಥದ್ದು ಯಾವುದು? ಸೊ ಡೆಫಿನೆಟ್ಲಿ ಇಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಯಾಕಂದರೆ ಇದು ಬೇಟೆಗೆ ಸಂಬಂಧಿಸಿದ ಒಂದು ಬುಡಕಟ್ಟು ಸಮೂಹ ಅಲ್ಲ, ಇದು ಕೃಷಿ ಆಧಾರಿತ ಬುಡಕಟ್ಟು ಸಮೂಹ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಎ ಇಸ್ ಡೆಫಿನೆಟ್ಲಿ ರಾಂಗ್. ಇದು ಕೃಷಿ ಆಧಾರಿತ ಅಥವಾ ಕೃಷಿಯಲ್ಲಿ ನಿರತವಾಗಿರುವಂಥ ಒಂದು ಬುಡಕಟ್ಟು ಸಮೂಹ. ಬಿ ಸ್ಟೇಟ್ಮೆಂಟ್ ಕರೆಕ್ಟ್. ಮಹಾರಾಷ್ಟ್ರದ ಸಹ್ಯಾದ್ರಿ ತಪ್ಪಲಿನ ಆ ಬೆಟ್ಟಗಳ ಪರ್ವತ ತಪ್ಪಲಿನಲ್ಲಿ ಇವರು ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತಾರೆ. ತಾರ್ಪಾ ಎಂಬುದು ಅವರ, ನಾನು ಇದು ಫೋಟೋ ಹಾಕಿದ್ದೇನೆ, ಅಂದರೆ ಪಿಕ್ಚರ್ಸ್ ಹಾಕಿದ್ದೇನೆ, ನಿಮಗೆ ಕಾಣಬಹುದು. ತಾರ್ಪಾ ಅಂತ ಹೇಳಿದರೆ ಗಂಡು ಹೆಣ್ಣು ಇವರೆಲ್ಲ ಒಟ್ಟು ಸೇರಿ ಒಂದು ನೃತ್ಯ, ಅಂದರೆ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಅವರು ಡಾನ್ಸ್ ಮಾಡುವಂಥದ್ದು. ಹಾಗೂ ವಾರ್ಲಿ ಚಿತ್ರಕಲೆ ಅಂತ ಹೇಳುವಾಗ ಇಲ್ಲಿ ನಾವು ನೋಡ್ಬೋದು, ಇದು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗೆ ನೀವು ಸ್ವಲ್ಪ ನೋಡ್ಬೋದು. ಎಸ್ ನೋಡಿ, ಇದು ಈ ಥರ ಓಕೆ, ಈ ಥರ ರೌಂಡ್ ಎತ್ಕೊಂಡು ಅವರು ಡಾನ್ಸ್ ಮಾಡ್ಕೊಳ್ಳುವಂಥದ್ದು. ಸೊ ಇದಕ್ಕೆ ತಾರ್ಪಾ ಅಂತ ಹೇಳೋದು, ಅವರ ನೃತ್ಯ ಪ್ರಕಾರಕ್ಕೆ ನಾವು ತಾರ್ಪಾ ಅಂತ ಹೇಳುವಂಥದ್ದು. ಇನ್ನೊಂದು ಅವರ ವಾರ್ಲಿ ಚಿತ್ರಕ್ಕೆ ಸಂಬಂಧಿಸಿದ ಒಂದು ಚಿತ್ರ ಅಲ್ಲಿ ಹಾಕಿದ್ದೇನೆ. ಸೊ ಇದು ಮೈಥಲಾಜಿಕಲ್ ದೇವರು ಪುರಾಣಗಳ ಚಿತ್ರಗಳು ಇವರಲ್ಲಿ ಕಾಣುವುದಿಲ್ಲ, ಬದಲಾಗಿ ಸೋಷಿಯಲ್ ಲೈಫ್, ಗಂಡು ಹೆಣ್ಣು ಕೆಲಸ ಮಾಡುವುದು, ಪ್ರಕೃತಿ, ದನ ಕರು ಆಕಳು. ಹಾಗೂ ವಿಶೇಷ ಅಂತ ಹೇಳಿದ್ರೆ ಇವರ ಚಿತ್ರಗಳು ಈ ರೀತಿಯ ಜೊಮೆಟ್ರಿಕಲ್ ಪ್ಯಾಟರ್ನ್ಸ್ ಅಲ್ಲಿ ಇರುವಂಥದ್ದು.
ಟ್ರಯಾಂಗಲ್ ಇರ್ಬೋದು, ಸರ್ಕಲ್ ಇರ್ಬೋದು, ರೆಕ್ಟ್ಯಾಂಗ್ಯುಲರ್ ಇರ್ಬೋದು, ಕಾಲುಗಳನ್ನು ಕೂಡ ನೋಡ್ಬೋದು. ನೋಡಿ ಒಂಥರ ಸ್ಟ್ರೈಟ್ ಡೊಂಕಾದ ಈ ಒಂದು ಸ್ಟ್ರೈಟ್ ಲೈನ್ಸ್ನ ಮೂಲಕ. ಸೊ ಇದು ಸೊ ಇದನ್ನು ಹೆಚ್ಚಾಗಿ ನಮ್ಮ ಇತ್ತೀಚೆಗೆ ಸರ್ಕಾರಿ ಆವರಣ ಗೋಡೆಗಳಲ್ಲೆಲ್ಲ ಕಾಣ್ಬೋದು. ದೇ ನಥಿಂಗ್ ಬಟ್ ವಾರ್ಲಿ ಪೇಂಟಿಂಗ್ಸ್. ಓಕೆ, ಕ್ವೆಶ್ಚನ್ ನಂಬರ್ 16. ಈಗ ಇನ್ ಅ ಸೆಲ್ ವಿಚ್ ಆಫ್ ದಿ ಆರ್ಗನಲ್ಸ್ ಆರ್ ಕಾಲ್ಡ್ ಆಸ್ ಎ ಸುಸೈಡ್ ಬ್ಯಾಗ್ಸ್? ಈಗ ನಮ್ಮ ದೇಹದ ಕೋಶದಲ್ಲಿ ಯಾವ ಅಂಗಗಳನ್ನು ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತವೆ? ಯಾಕಂದರೆ SDA ಪರೀಕ್ಷೆ, FDA ಪರೀಕ್ಷೆಯಲ್ಲಿ ಕಳೆದ ಬಾರಿ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಟೈಮ್ ದೇ ಹ್ಯಾವ್ ಆಸ್ಕ್ಡ್ ಸೈನ್ಸ್ ಕ್ವೆಶ್ಚನ್ಸ್. ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್. ಆ್ಯಕ್ಚುಲಿ ನನ್ನ ಮಗನಿಗೆ ಇವತ್ತು ಬೆಳಿಗ್ಗೆ ಪಾಠ ಮಾಡುವಾಗ ನನಗೆ ಈ ಒಂದು ಕ್ವೆಶ್ಚನ್ ನನಗೆ ಸ್ಟ್ರೈಕ್ ಆಯಿತು. ಅವನಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇತ್ತು ಆ್ಯಕ್ಚುಲಿ ಯಾವುದು ಇದು ಕರೆಕ್ಟ್ ಆಪ್ಷನ್. ಯಾಕಂದರೆ ಅದು ಹೆಸರುಗಳು ಒಂದು ಸ್ವಲ್ಪ ಸೇಮ್ ಆಗಿತ್ತು, ಲೈಸೋಸೋಮ್ಸ್, ರೈಬೋಸೋಮ್ಸ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವನಿಗೆ ಒಂದು ಟ್ರಿಕ್ಕಿನ ಮೂಲಕ ನಾನು ಇದನ್ನು ಹೇಳ್ಕೊಂಡೆ. ಇಟ್ಸ್ ಅ ವೆರಿ ಸಿಂಪಲ್ ಟ್ರಿಕ್. ಸೊ ಅದನ್ನು ಐ ಥಾಟ್ ಐ ಶುಡ್ ಶೇರ್ ಇಟ್ ವಿತ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈಗ ಮಾನವ ದೇಹ ಅಂತ ಹೇಳಿದರೂ ಕೂಡ ನಮ್ಮಲ್ಲಿ ಟ್ರಿಲಿಯಗಟ್ಟಲೆ ಕೋಶಗಳಿವೆ. ಪ್ರತಿಯೊಂದು ಜೀವಿ ಅಂತ ಹೇಳಿದರೆ ಅದರಲ್ಲಿ ಕೋಶಗಳನ್ನು ಕಂಡೇ ಕಾಣ್ಬೋದು ನಾವು, ಹೌದಾ ಅಲ್ವಾ? ಸೊ ಪ್ರತಿಯೊಂದು ಇಂತಹ ಕೋಶಗಳಲ್ಲಿ ಬೇರೆ ಬೇರೆ ಆರ್ಗನಲ್ಸ್ಗಳಿವೆ, ಬೇರೆ ಬೇರೆ ಪಾರ್ಟ್ಸ್ಗಳಿವೆ. ಈಗ ಪ್ಲಾಂಟ್ ಸೆಲ್ ಬೇರೆ ಇರ್ತದೆ, ಅನಿಮಲ್ ಸೆಲ್ ಬೇರೆ ಇರ್ತದೆ, ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಹೇಳ್ತೇವೆ, ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಈ ಪ್ರತಿ ಕೋಶದಲ್ಲಿ ಕಂಡುಬರುವಂಥ ನ್ಯೂಕ್ಲಿಯಸ್ ಇರ್ಬೋದು, ಹಾಗೂ ಬೇರೆ ಬೇರೆ ಆರ್ಗನಲ್ಸ್ ಅಂತ ಹೇಳುವಂಥ ಈ ಭಾಗಗಳಲ್ಲಿ ಯಾವ ಭಾಗವನ್ನು ಅಥವಾ ಯಾವ ಆರ್ಗನಲ್ಸನ್ನು ನಾವು ಆತ್ಮಹತ್ಯೆ ಚೀಲಗಳು ಅಂತ ಹೇಳಿ ಕರೆಯುತ್ತೇವೆ? ಸೊ ಆಪ್ಷನ್ ಇಲ್ಲಿದೆ. ಸೊ ಇಲ್ಲಿ ಡೆಫಿನೆಟ್ಲಿ ಆಪ್ಷನ್ ಎ, ಲೈಸೋಸೋಮ್ಸ್ ಅಂತ ಹೇಳೋದು ಕರೆಕ್ಟ್ ಆಗಿರುವಂಥ ಉತ್ತರ. ಓಕೆ, ಸೊ ಈ ಥರ ಈ ಸುಸೈಡ್ ಬ್ಯಾಗ್ಸ್ ಅಂತ ಹೇಳಿ ಯಾಕೆ ಇದನ್ನು ಕರೀತಾರೆ, ಏನಿದು ಲೈಸೋಸೋಮ್ಸ್ ಅಂದರೆ ಯಾವ ಭಾಗ ಅಂತ ಹೇಳಿ ನಾವು ಇಲ್ಲಿ ನೋಡ್ಕೊಂಡ್ಬಿಡುವ. ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶ್ಚನ್ ಇದೆ, ಇದು ಕೊನೆ ಕ್ವೆಶ್ಚನ್. ಇದನ್ನು ಅಟೆಂಪ್ಟ್ ಮಾಡಿ ನಾನು ಮತ್ತೆ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗ್ತೇನೆ. ವಿಚ್ ಪಾರ್ಟ್ ಆಫ್ ದ ಸೆಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೋಟೀನ್ ಸಿಂಥಸಿಸ್? ಜೀವಕೋಶದ ಯಾವ ಭಾಗವು ಪ್ರೋಟೀನ್ ಸಂಶ್ಲೇಷಣೆಗೆ ಅದು ಕಾರಣವಾಗಿದೆ? ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ರೈಬೋಸೋಮ್ಸ್. ರೈಬೋಸೋಮ್ಸ್ ಆರ್ ರಿಲೇಟೆಡ್ ಟು ಪ್ರೋಟೀನ್ ಸಿಂಥಸಿಸ್, ವೆರಾಸ್ ಲೈಸೋಸೋಮ್ಸ್ ಅಂತ ಹೇಳಿದರೆ ದೇ ಆರ್ ಕಾಲ್ಡ್ ಆಸ್ ಸುಸೈಡಲ್ ಬ್ಯಾಗ್ಸ್. ಸೊ ಇಲ್ಲಿ ನಾವು ನೋಡ್ಬೋದು, ನನ್ನ ಲೆಫ್ಟಲ್ಲಿ ನಿಮಗೆ ಕ್ರಾಸ್ ಸೆಕ್ಷನ್ ಆಫ್ ಅನ್ ಆನಿಮಲ್ ಸೆಲ್ ಅನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಆನಿಮಲ್ ಸೆಲ್ಗೆ ಸೆಲ್ ವಾಲ್ ಅಂತ ಇರೋದಿಲ್ಲ. ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಅಂತ ಇರ್ತದೆ, ಬಟ್ ಆನಿಮಲ್ ಸೆಲ್ಲಲ್ಲಿ ಸೆಲ್ ವಾಲ್ ಅಂತ ಇರೋದಿಲ್ಲ. ಸೊ ಇದು ಒಂದು ನೀಟಾಗಿರುವಂಥ ಒಂದು ಪಿಕ್ಚರ್, ಅಂದರೆ ಒಂದು ಡಯಾಗ್ರಾಮ್. ಸೊ ಇಲ್ಲಿ ನಾವು ಕಾಣಬಹುದು ಈ ಲೈಸೋಸೋಮ್ ಅಂತ ಹೇಳುವಂಥ ಈ ಒಂದು ಆರ್ಗನಲ್ಸ್ ಅಂತ ಹೇಳಿದರೆ ಕೋಶದಲ್ಲಿರುವಂಥ ಈ ಭಾಗವನ್ನು ನಾವು ಸ್ವೀಸೈಡಲ್ ಬ್ಯಾಗ್ಸ್ ಅಂತ ಹೇಳಿ ಅದನ್ನು ಕರಿತೇವೆ. ಆತ್ಮಹತ್ಯೆ ಚೀಲಗಳು ಅಂತ ಹೇಳಿ ಕರಿತೇವೆ. ಯಾತಕ್ಕೋಸ್ಕರ ಈ ಥರ ಕರಿತೇವೆ? ಸೊ ಬೇಸಿಕಲಿ ನೋಡಿ, ಪಿಂಕ್ ಕಲರ್ ಇದು ಆ ಥರ ಕಾಣ್ತದಲ್ಲ, ಅದನ್ನೇ ಲೈಸೋಸೋಮ್ಸ್ ಅಂತ ಹೇಳುವಂಥದ್ದು. ಸೊ ಬೇಸಿಕ್ ಆಗಿ ಇದು ಕೋಶಗಳ ಒಂದು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ. ಇಟ್ ಈಸ್ ನೋನ್ ಆಸ್ ಅ ವೇಸ್ಟ್ ಡಿಸ್ಪೋಸಲ್ ಸಿಸ್ಟಮ್ ಆಫ್ ದ ಸೆಲ್. ಸೊ ಒಂದು ಕಡೆ ಆ ಕೋಶಗಳಿಗೆ ಸಂಬಂಧಿಸಿದ ಒಂದು ಕ್ಲೆನ್ಸಿಂಗ್ ಅಂತ ಹೇಳಿದರೆ ಕ್ಲೀನಿಂಗ್ ಕಾರ್ಯಗಳನ್ನು ಮಾಡುವುದರ ಜೊತೆಯಲ್ಲಿ ಹೊರಗಿನ ಯಾವುದಾದ್ರೂ ಈಗ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್, ಸೊ ಇದನ್ನು ಕೂಡ ಹೊಡೆದಾಡುವಂಥ ಒಂದು ಸಾಮರ್ಥ್ಯ ಇರುವಂಥ ಒಂದು ಆರ್ಗನಲ್ ಇದು ಯಾವ್ದು ಹೇಳಿ, ಲೈಸೋಸೋಮ್ಸ್. ಹಾಗೂ ಈ ಲೈಸೋಸೋಮ್ಸ್ ಬಹಳಷ್ಟು ಒಂದು ಪವರ್ಫುಲ್ ಆಗಿರುವಂಥ ಒಂದು ಡೈಜೆಸ್ಟಿವ್ ಕಿಣ್ವಗಳನ್ನು ಕೂಡ ಹೊಂದಿರ್ತದೆ. ಯು ಅಂಡರ್ಸ್ಟುಡ್? ಈ ಲೈಸೋಸೋಮ್ಸ್ ಅಂತ ಹೇಳುವಂಥ ಈ ಆರ್ಗನಲ್ ಇದೆಯಲ್ಲ, ಕೋಶದ ಒಳಗಿನ ಈ ಆರ್ಗನಲ್, ಇದರಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕೆಲವು ಕಿಣ್ವಗಳನ್ನು ಕೂಡ ಇರ್ತದೆ. ಸೊ ಈ ಕಿಣ್ವಗಳು ಏನು ಮಾಡ್ತದೆ ಅಂತ ಹೇಳಿದರೆ ಹೊರಗಡೆನ ಈ ಬ್ಯಾಕ್ಟೀರಿಯಾಗಳಿರ್ಬೋದು, ಈ ಎಲ್ಲ ಅಂಶಗಳನ್ನು ಅದು ಡಿಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ಕಿಣ್ವ ಇದು, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಿಣ್ವ. ಈಗ ಇದನ್ನು ಯಾಕೆ ನಾವು ಸುಸೈಡಲ್ ಬ್ಯಾಗ್ಸ್ ಅಂತ ಹೇಳಿ ಕರಿತೇವೆ ಅಂತ ಹೇಳಿದರೆ, ಕೆಲವೊಮ್ಮೆ ತನಗಿಂತ ಮೀರಿ, ಯು ಅಂಡರ್ಸ್ಟುಡ್, ಅಂದರೆ ಇಫ್ ದ ಸೆಲ್ ಈಸ್ ಡ್ಯಾಮೇಜ್, ಒಂದು ವೇಳೆ ಕೋಶಗಳಿಗೆ ಏನಾದರೂ ಹಾನಿ ಆದರೆ ಅಥವಾ ಕೋಶಗಳ ನಿರ್ವಹಣೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಹಂತಕ್ಕೆ ಈ ಲೈಸೋಸೋಮ್ಸ್ ಬಂದರೆ ಅದೇನು ಮಾಡ್ತದೆ ಅಂತ ಹೇಳಿದರೆ, ಆ ಲೈಸೋಸೋಮ್ಸ್ ಒಮ್ಮಿಂದೊಮ್ಮೆಲೆ ರಪ್ಚರ್ ಆಗ್ತದೆ. ರಪ್ಚರ್ ಅಂತ ಹೇಳಿದರೆ ಅದು ಸ್ಫೋಟಗೊಳ್ತದೆ. ಸೊ ಆ ಸ್ಫೋಟಗೊಳ್ಳುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದರ ಒಳಗಿರುವಂಥ ಈ ಹೈಡ್ರಾಲಿಟಿಕ್ ಡೈಜೆಸ್ಟಿವ್ ಎನ್ಸೈಮ್ ಏನಿದೆ ಅದು ಪೂರ್ತಿಯಾಗಿ ಇಡೀ ಕೋಶವನ್ನೇ ಅದು ಧ್ವಂಸ ಮಾಡ್ತದೆ ಅಥವಾ ನಾಶ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಅದನ್ನು ಕೋಶಗಳಲ್ಲಿನ ಸುಸೈಡಲ್ ಬ್ಯಾಗ್ಸ್ ಅಂತ ಹೇಳುವಂಥದ್ದು. ಸೊ ತನಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟರ ತನಕ ಅದು ನಿರ್ವಹಿಸ್ಕೊಂಡು ಹೋಗ್ತದೆ. ಹೊರಗಿನ ಯಾವುದೇ ರೀತಿಯ
ಯಾವುದೇ ಫಾರಿನ್ ಮೆಟೀರಿಯಲ್ ಬಂದರೂ ಕೂಡ ಅದನ್ನು ನಿರ್ವಹಿಸ್ತದೆ. ಆದರೆ ತನಗೆ ಕೆಪಾಸಿಟಿ ಇನ್ನು ಆಯಿತು ಅಂತ ಹೇಳುವಂಥ ಒಂದು ಹಂತದಲ್ಲಿ, ಇನ್ನು ನಿರ್ವಹಣೆ ಅಸಾಧ್ಯ ಅಂತ ಹೇಳುವಂಥ ಒಂದು ಹಂತಕ್ಕೆ ಬರುವಾಗ ಈ ಲೈಸೋಸೋಮ್ಸ್ಗಳು ಇದ್ದಕ್ಕಿದ್ದಾಗಿ ಸ್ಫೋಟಗೊಳ್ತವೆ. ಹಾಗೂ ಅದರೊಳಗಿನ ಈ ಒಂದು ಹೈಡ್ರಾಲಿಟಿಕ್ ಡೈಜೆಸ್ಟಿವ್ ಎನ್ಸೈಮ್ ಏನಿದೆ ಅದು ಆ ಇಡೀ ಕೋಶವನ್ನು ನಾಶ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದ್ಕೊಂಡಿರ್ತದೆ. ಸೊ ಹಾಗಾಗಿ ಆ ಇಡೀ ಕೋಶ ನಾಶಗೊಳ್ತದೆ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದ ಸೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್. ಈಗ ಲೈಸೋಸೋಮ್ಸ್ ಅನ್ನು ನಾವು ಹೇಗೆ ನೆನ್ಪಿಟ್ಕೊಳ್ಬೇಕು? ಸೊ ಸೂಸೈಡ್ ಅಂತ ಹೇಳಿದ್ರೆ ಎಸ್ ಬರ್ತದೆ. ಯಾಕಂದ್ರೆ ರೈಬೋಸೋಮ್ಸ್ ಅನ್ನು ಕೂಡ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೇವೆ ಕೆಲವೊಮ್ಮೆ. ಯು ಅಂಡರ್ಸ್ಟುಡ್? ರೈಬೋಸೋಮ್, ಲೈಸೋಸೋಮ್ ಅಂತ ಹೇಳಿ ಹೆಚ್ಚಾಗಿ, ಯಾಕಂದ್ರೆ ನನಗೆ ಮಗನಿಗೆ ಪಾಠ ಮಾಡುವಾಗ ಅದೇ ರೀತಿ ನನಗೆ ಕನ್ಫ್ಯೂಸ್ ಆಯಿತು. ಸೊ ಐ ಟೋಲ್ಡ್ ಹಿಮ್ ರೈಬೋಸೋಮ್ ಅಂತ ಇಲ್ಲ, ರೈಬೋ ಅಂತ ಹೇಳಿದ್ರೆ RB ಅಷ್ಟೇ ಬರುವಂಥದ್ದು. ಆದರೆ ಲೈಸೋ ಅಂತ ಹೇಳಿದ್ರೆ SS ಅಂತ 2 ಸಲ ಬರ್ತದೆ. ಎಸ್ ಲಾಟ್ ಆಫ್ ಸ್ಟ್ರೆಸ್ಫುಲ್. ಸೊ ಹಾಗಾಗಿ ಸುಸೈಡಲ್ ಅಂತ ಹೇಳಿ ಆ ರೀತಿಯಾಗಿ ಸ್ವಲ್ಪ ನೆನ್ಪಿಟ್ಕೋ ಅಂತ ಹೇಳಿ ಆ ಒಂದು ಇಂಟೆನ್ಷನಲ್ಲಿ ನಾನು ಅವನಿಗೆ ಹೇಳಿದ್ದೇನೆ. ಸೊ ಇವಾಗ ಯಾವಾಗಲೂ ಕೇಳಿದ್ರು ಕೂಡ ಸುಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ ಯಾವುದು ಅಂತ ಹೇಳಿದ್ರೆ ಲೈಸೋಸೋಮ್ಸ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಲೈಸೋಸೋಮ್ಸ್ ಅಂತ ಹೇಳಿದ್ರೆ ದೇ ಆರ್ ಕನ್ಸಿಡರ್ಡ್ ಆಸ್ ಅ ಸುಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್. ಅದೇ ರೀತಿ ರೈಬೋಸೋಮ್, ಯಾಕಂದ್ರೆ ಈ ಎರಡೂ ಹೆಸರುಗಳು ಕೂಡ ತುಂಬಾನೇ ಹತ್ರ ಇದೆ. ಸೊ ರೈಬೋಸೋಮ್ಸ್ ಆರ್ ಬೇಸಿಕಲಿ ರಿಲೇಟೆಡ್ ಟು ದ ಪ್ರೋಟೀನ್ ಸಿಂಥಸಿಸ್. ಸೊ ಡಿಯರ್ ಫ್ರೆಂಡ್ಸ್, ಇವತ್ತು ಸರಿಸುಮಾರು 17 ಪ್ರಶ್ನೆಗಳನ್ನು ಹಾಕ್ಕೊಂಡು ಇವತ್ತು ಸೂಪರ್ ಫಾಸ್ಟ್ ಆಗಿ ಏನೋ ಒಂದು ನನಗೆ ಮನಸ್ಸಾಯ್ತು. ಯಾಕಂದರೆ ತುಂಬ ಕಡೆಯಿಂದ ಮಕ್ಕಳು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಮಾಡಿ ಮೇಡಮ್ ಅಂತ ಹೇಳಿ. ಡೆಫಿನೆಟ್ಲಿ ಹಿಂದೂ ಅನಾಲಿಸಿಸ್ಗೆ ಸ್ವಲ್ಪ 1-2 ದಿವಸ ಕಾಲಾವಕಾಶ ಬೇಕು. ಇದು ಆಲ್ರೆಡಿ ರೆಡಿ ಆಗಿದ್ದ ಕಾರಣ ಐ ಥಾಟ್ ಐ ಶುಡ್ ಶೇರ್ ಇಟ್ ವಿತ್ ಯು. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಎಂಡ್ ದ ಸೆಷನ್. ಆ್ಯಂಡ್ ಡೆಫಿನೆಟ್ಲಿ ಯಾರೆಲ್ಲ ಸಮರ್ಥ ಭಾರತ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, thank you very much and take care and see you soon.